ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ, ಕೈವಲ್ಯ ಅಂದ್ರೆ ಮೋಕ್ಷ ಮುಕ್ತಿ, ಪದ್ಧತಿ ಅಂದರೆ ದಾರಿ. ಈ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದ ಇವತ್ತಿನ ಆಧಾರದ ವಿಷಯ 14ನೆಯ ಪದ. ಏನು ಹೇಳ್ತಾ ಇದ್ದಾರೆ? ಸಂಗತವಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆವನೆ ಬಲ್ಲವನು ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಅದಾವಿಲ್ಲಿ. ಎಂಥ ಪ್ರಶ್ನೆ ಅಂತಂದ್ರೆ, ಮನುಷ್ಯ ಯಾಕೆ ಹುಟ್ಟಿ ಬಂದ, ಏನು ಮಾಡ್ಕೊಳ್ಬೇಕು, ಏನು ಪಡ್ಕೊಳ್ಬೇಕು ಅನ್ನುವಂಥದ್ದು ಐತಿದ್ರೆ. ಅದಕ್ಕೆ ಮನುಜ ಕುಲ ಜನನದ ಲಾಭ ಹೌದು, ಆರು ನಾನೆಂದು ವಿಚಾರಿಸಿ. ಇವೆಲ್ಲ ಅದ್ಭುತವಾದಂಥ ವಿಚಾರಗಳು. ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಅವರು, ಅದರ ಜೊತೆ ಉತ್ತರವನ್ನು ಜೋಡಿಸಿದಾರ. ಅದರದ ಮರ್ಮವನ್ನು, ಉತ್ತರದ ಮರ್ಮವನ್ನು ಅರಿತು ಯಾರು ನಡೀತಾರ ಅವ್ರಿಗೆ ಬಲ್ಲವರು ಅಂತ ಹೇಳ್ತಾರೆ. ಬರೀ ಹೇಳ್ತೀವಿ, ಬರೀ ಕೇಳಿಬಿಡ್ತೀವಿ ಅನ್ನೋದಿಲ್ಲ. ಇದನ್ನು ಅರಿಬೇಕು, ತಿಳಿಬೇಕು. ಅದೇ ಪ್ರಕಾರ ನಡ್ಕೊಳ್ಳುವಂಥದ್ದು. ನಡ್ಕೊಂಡಾಗ ಅವ್ರಿಗೆ ಬಲ್ಲವರು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಭಾಳಷ್ಟು ವಿಚಾರಗಳನ್ನು ನುಡಿಗಳಲ್ಲಿ ಹೇಳ್ತಾ ಇದ್ದಾರೆ ಅವರು. ಏನು ಹೇಳ್ತಾ ಇದ್ದಾರೆ? 2ನೇ ನುಡಿ ನೋಡೋಣ. ಹಸುವಿನೊರೆಗೆ ಯಾವುದೊಂದು ಅಭಿಮಾನ, ವೆಸೆವ ಜಾಗರಣವಾವುದು ಸದ್ವಿವೇಕ, ಶಶಿಯ ಶೀತಳ ಅಂದವಾವುದು ಶಮೆ, ಸುಧಾರಸಧಾರೆ ಯಾವುದು ಮಿಗೆ ಮೃದು ವಚನ. ಭಾಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅವರು. ಇಂದಿನ ವಿಚಾರದಲ್ಲಿ ಕೂಡ ಹಲವಾರು ವಿಚಾರಗಳನ್ನು ತಿಳಿಸಿದರು. ಯಾಕಂದ್ರೆ ಈ ಹಸುವಿನೊರೆಗೆ ಯಾವುದು ಅಂದರೆ ಒಂದು ಅಭಿಮಾನ ಅನ್ನುವಂಥದ್ದು. ಎಸೆವ ಜಾಗರಣವಾವುದು ಅಂದರೆ ಸದ್ವಿವೇಕ. ಯಾವುದು ಆತ್ಮ ಯಾವುದು ಅನಾತ್ಮ ಅದನ್ನುವಂಥದ್ದು ವಿಚಾರ ಮಾಡುವಂಥದ್ದೇ ಸದ್ವಿವೇಕ. ನಾವು ದಿವಸ ಮಾಡ್ತೀವಲ್ಲ, ಇದು ಸದ್ವಿವೇಕ. ಏನಂದ್ರೆ ಮಾಮೂಲಿ ಲೌಕಿಕದಲ್ಲಿ ಮಾಡುವಂಥದ್ದು, ಬೇರೆ ಯಾವುದರಲ್ಲಿ ಮಾಡುವಂಥದ್ದು ಅದು ಸದ್ವಿವೇಕ ಆಗಂಗಿಲ್ಲ. ಯಾವಾಗ ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನುವಂಥ ವಿಚಾರವನ್ನು ನಾವು ಮಾಡಿದಾಗ ಅದು ಸದ್ವಿವೇಕ ಅಂತ ಅನಿಸ್ಕೊಳ್ತದೆ. ಅನಾತ್ಮ ಇರುವಂಥದ್ದನ್ನು ಬಿಡುವಂಥದ್ದು, ಆತ್ಮ ಸತ್ಯ ಇರುವಂಥ ವಸ್ತುವನ್ನು ನಾವು ವಿಚಾರ ಮಾಡುವಂಥದ್ದು, ಅದನ್ನು ಸ್ವೀಕಾರ ಮಾಡುವಂಥದ್ದು. ಅದಕ್ಕೆ ಅದು ನಿಜವಾದ ಜಾಗೃತ ಅವಸ್ಥೆ ಅಂತ ಹೇಳ್ತಾರೆ. ಈಗ ನಾವೆಲ್ಲರೂ ಮಲಗಿದ್ದೀವಿ, ನಮ್ಗೆ ಎಚ್ಚರಿಕೆ ಆಗ್ಯದ್ರಿ, ನಾವು ಜಾಗ್ರದೀವ್ರಿ. ಯಾವ ಜಾಗ್ರನೂ ಇಲ್ಲ, ಎಲ್ಲ ಅಜ್ಞಾನದ್ದಿದೆಲ್ಲ. ನೀನೇನು ಹುಟ್ಟಿದವನಲ್ಲ, ಹಂಗೆ ವಿಚಾರ ಮಾಡಿದರೆ ನಿನಗೇನು ಇಲ್ಲೇ ಇಲ್ಲ. ಇಲ್ಲಿ ಎಲ್ಲ ಅಜ್ಞಾನದ ವಿಚಾರದಲ್ಲಿ ಇದೆಲ್ಲ ಆದಂಗೆ ಆಗಕತ್ತದ. ಅದಕ್ಕೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸು ಅಂತ ತಿಳ್ಕೊಳ್ರಿ ಅಂತ ಹೇಳಿದಾರೆ ಅವರು. ನಾವೇನು ಜಾಗ್ರನ ಆಗಿವೇನೋ ಇಲ್ಲ, ಆಗಿಲ್ಲ. ಇನ್ನು ಕನಸಿನಲ್ಲೇ ಇದ್ದಂಗೆ ನಾವು. ಯಾವಾಗ ನಿಜವಾದ ಜಾಗ್ರ ನಮಗೆ ಯಾವಾಗ ಆಗ್ತದಂದ್ರೆ ಸದ್ಗುರುವಿನ ಮುಖಾಂತರ ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ನಮಗೆ ಅವಾಗ ಜಾಗ್ರ ಆಗ್ತದೆ. ಅಲ್ಲಿವರೆಗೂ ನಾವು ಜಾಗ್ರದ ಅವಸ್ಥೆಯಲ್ಲಿ ಇಲ್ಲ, ವಿಶೇಷವಾದಂಥ ಜಾಗ್ರದ ಅವಸ್ಥೆಯಲ್ಲಿ ಇಲ್ಲ. ಅದನ್ನು ವಿಚಾರ ಮಾಡುವಂಥದ್ದು ಏನಾಗ್ತದೆ, ಅದು ಸದ್ವಿವೇಕ ಅಂತ ಹೇಳಿಸ್ಕೊಳ್ತದೆ. ಮತ್ತು ಈಗ ನಮ್ಗೆ ಇನ್ನೊಂದೇನಂತಂದ್ರೆ, ಶಶಿಯ ಶೀತಳ ಅಂದವಾವುದು ಅನ್ನುವಂಥದ್ದು ನಿನ್ನೆ ವಿಚಾರ ಬಂದಿತ್ತು. ಇದನ್ನು ನೋಡೋಣ. ಶಶಿಯ ಶೀತಳ ಅಂದವಾವುದು ಅನ್ನುವಂಥದ್ದನ್ನು ಇಲ್ಲಿ ಒಂದು ಪ್ರಶ್ನೆ ಮಾಡಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಶಶಿಯ ಶೀತಳ ಅಂದವಾವುದು ಅಂದರೆ ಚಂದ್ರ. ಶಶಿ ಅಂದರೆ ಚಂದ್ರ, ಶೀತ ಅಂದರೆ ತಂಪಾಗಿರುವಂಥದ್ದು ಅಲ್ಲ, ತಂಪಾಗಿರುವಂಥದ್ದು.
ಚಂದ್ರನಂತೆ ತಂಪಾಗಿರುವಂಥದ್ದು ಯಾವುದಪ್ಪ ಅಂತ ಅರ್ಥ ಇದೆ. ಯಾವುದಂದ್ರೆ ಕ್ಷಮೆ. ಈ ಚಂದ್ರನ ಕಿರಣಗಳು ತಂಪಾಗಿರ್ತಾವೆ ನೋಡ್ರಿ. ಈಗ ನೀರು ತಂಪೈತ್ರಿ, ಭಾಳ ತಂಪಾದ ನೀರು. ನೀರಿಗೆ ನಾವೇನು ಹೇಳ್ತೀವಿ, ಜಗತ್ತಿನಲ್ಲಿ ಅದರ ಸ್ವಭಾವ ತಂಪಾಗಿರುವಂಥದ್ದು ನೀರಿನ ಒಂದು ಸ್ವಭಾವ. ಅದು ನೀರಿನಿಗಿಂತಲೂ ಚಂದ್ರನ ಒಂದು ಕಿರಣಗಳೇನದಾವ ಅವು ತಂಪಾಗಿರ್ತಾವೆ. ಯಾಕಂತಂದ್ರೆ ಇಲ್ಲಿ ಕೂಡ ನಮಗೊಂದು ಅದ್ರ ಸದೃಶ್ಯ ಕೊಡ್ತಾರೆ ಅವರು ನಮಗೆ. ಏನು ಚಂದ್ರನಂತೆ, ಈ ಚಂದ್ರನ ಕಿರಣಗಳಂತೆ ತಂಪಾಗಿರುವಂಥದ್ದು ಯಾವುದಪ್ಪ ಅಂದರೆ ಕ್ಷಮೆ ಅಂತ ಹೇಳ್ತಾರೆ ಅವರು. ಕ್ಷಮೆ ಅಂದ್ರೆ ಮನಸ್ಸನ್ನು ನಿಗ್ರಹ ಮಾಡುವಂಥದ್ದು, ಅಂತರ್ಮುಖ ಮಾಡುವಂಥದ್ದು ಕ್ಷಮೆ ಅಂತ ಹೇಳ್ತಾರೆ. ಅದಕ್ಕೆ ಈ ಮನಸ್ಸು ಭಾಳ ಮುಖ್ಯ. ಈ ಮನಸ್ಸು ಬಂದಕ್ಕೆ ಕಾರಣ ಅದ. ಮಹಾತ್ಮರು ಎಲ್ಲಿ ಹಿಡಿದ್ರು ನೋಡ್ರಿ, ಎಲ್ಲಿ ಹಿಡಿದ್ರೆ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಜಗತ್ತಿನ ಬದಲಾವಣೆ ಮಾಡೋಕ್ಕೆ ಹೋಗಲಿಲ್ಲ ಮಹಾತ್ಮರು. ನಾವಿಲ್ಲಿ ತಪ್ಪಿದ್ದೀವಿ. ನಾವು ಬದಲಾವಣೆ ಆಗಿಲ್ಲ, ನಮ್ಮ ಮನೆ ಬದಲಾವಣೆ ಆಗಿಲ್ಲ, ಜಗತ್ತನ್ನು ಬದಲಾವಣೆ ಮಾಡೋಕ್ಕೆ ಕುಂತೀವಿ. ನಾವು ಬದಲಾವಣೆ ಆಗಿಲ್ಲ, ನಮ್ಮ ಮನ್ಯಾಗ ಬದಲಾವಣೆ ಜನ ಆಗಿಲ್ಲ, ಮಂದಿನ ಬದಲಾವಣೆ ಮಾಡೋಕ್ಕೆ ನಾವು ಕುಂತೀವಿ. ಇದೇ ತಪ್ಪಾಗಿರುವಂಥದ್ದು. ಮಹಾತ್ಮರು ಏನು ಮಾಡಿದ್ರು, ಜಗತ್ತಿನ ಬದಲಾವಣೆ ನೋಡೋಕ್ಕೆ ಹೋಗಲಿಲ್ಲ, ಜನರ ಬದಲಾವಣೆ ಮಾಡ್ಬೇಕಂತ ನೋಡಲಿಲ್ಲ. ಅವ್ರು ಏನು ಮುಖ್ಯವಾಗಿ ತಿಳ್ಕೊಂಡ್ರು ಅಂತಂದ್ರೆ, ಈ ಜಗತ್ತಿನಲ್ಲಿ ಈ ದುಃಖ ಇರುವಂಥದ್ದು ಯಾವುದೈತೆ, ಈ ದುಃಖಕ್ಕೆ ಕಾರಣ ಆಗಿರುವಂಥದ್ದು ಯಾವುದೈತೆ, ಈ ಜನನ ಮರಣಕ್ಕೆ ಕಾರಣ ಆಗಿರುವಂಥದ್ದು ಏನೈತಪ್ಪ ಇದಕ್ಕೆ, ಈ ಜನನ ಮರಣಕ್ಕೆ ಕಾರಣ ಆಗಿರುವಂಥ ಒಂದು ಆ ವಸ್ತು ಯಾವುದು, 84 ಲಕ್ಷ ಜೀವರಾಶಿಯಿಂದ ಇದು ತಿಳಿಗೊಡ್ಲಾರ್ದಂಗೆ ಮಾಡಿದಂಥದ್ದು ಏನೈತಿ ಇದ್ರಾಗ, ಯಾವುದರಲ್ಲಿ ನಾವು ದಾರಿ ತಪ್ಪಿದ್ದೀವಿ, ಯಾವ ದಾರಿ ಹಿಡ್ದೀವಿ, ಸಮಗ್ರವಾಗಿ ವಿಚಾರ ಮಾಡಿದ್ರು ಅವರು. ಆ ವಿಚಾರ ಮಾಡಿ ಮೂಲ ದಾರಿ ತಪ್ಪಿದ್ದೆಲ್ಲಿ ಅನ್ನುವಂಥದ್ದನ್ನು ಕಂಡುಕೊಂಡು ಅವ್ರಿಗೆ ಗೊತ್ತಾಯಿತು, ಅರೆರೆರೆ ದಾರಿ ತಪ್ಪಿದ್ದು ಈ ಮನಸ್ಸು. ಈ ಮನಸ್ಸನ್ನು ಅವರು ಏನು ಮಾಡಿದರು, ನಿಗ್ರಹ ಮಾಡಿದರು, ಅಂತರ್ಮುಖ ಮಾಡಿದರು. ಮುಖ್ಯವಾಗಿ ಆ ಮನಸ್ಸು ಅನ್ನುವಂಥದ್ದನ್ನು ವಿಷಯಾದಿಗಳ ಕಡೆ ಹಾಕದೇನೆ ಅಂತರ್ಮುಖ ಮಾಡಿಕೊಂಡಾಗ ಅದೇನಾಯಿತು ಅಂತಂದ್ರೆ ಒಂದು ವಿಶೇಷವಾದಂಥ ಒಂದು ಮಹತ್ವವನ್ನು ಪಡ್ಕೊಳ್ತದದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ಮನೋನಿಗ್ರಹವನ್ನು ಮಾಡಿದಂಥ ಭಾಳ ಎಲ್ಲದಕ್ಕೂ ಮುಖ್ಯವಾಗಿರುವಂಥದ್ದು ಇದು ಒಂದು ನೋಡ್ರಿ. ಇದೇ ಮನಸ್ಸನ್ನು ನಾವು ಹರಿಬಿಟ್ಟಿವಿ ಅಂತಂದ್ರೆ ಅದು ಬಂಧಕ್ಕೂ ಗುರಿ ಆಗ್ತದೆ. ಎಲ್ಲೆಲ್ಲ ತೊಗೊಂಡು ಒಗೆದು ಬಿಡ್ತದೆ ಅದು. ಇದು ಒಂದು ಜನ್ಮ ಅಲ್ಲ, ಜನ್ಮಾಂತರಕ್ಕೆ ತೆಗೆದು ಹೋಗ್ಬಿಡ್ತದೆ, ಎಲ್ಲೆಲ್ಲೋ ಒಯ್ದು ಹಾಕಿಬಿಡ್ತದೆ. ಅದಕ್ಕೆ ಕ್ರಮ ತಪ್ಪಿ ನಡೆಯೋದರಿಂ ಕಷ್ಟಮಿನ್ನುಂಟೆ ಅಂತ ಹೇಳಿದ್ದಾರೆ ಮಹಾತ್ಮರು. ಈ ಮನಸ್ಸನ್ನು ಒಂದು ಕ್ರಮವಾಗಿ ಏನು ಮಾಡಬೇಕು, ಹಿಂದೆ ಕೂಡ ಹೇಳಿದಾರೆ. ಯಾಕಂದರೆ ಮನೋ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ ಅಂತ ಹೇಳಿದಾರೆ. ಮನಸ್ಸಿನ ಮಾತು ಕೇಳುವಂಥವ್ರು ಮನುಷ್ಯರಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅವರು ಮಹಾತ್ಮರು. ಯಾಕಂದ್ರೆ ನಾವೆಲ್ಲ ಜಗತ್ತಿನೊಳಗೆ ಮನಸ್ಸು ಮಾತು ಕೇಳ್ಕೊಂಡ ಹೊಂಟವ್ರು ನಾವು, ಮತ್ತು ನಾವು ಮನುಷ್ಯರು ಹೆಂಗೆ ಆಗ್ತೀವಿ. ಅದಕ್ಕೆ ಮನಸ್ಸು ನಾವು ಕೇಳ್ದಂಗೆ ಮನಸ್ಸು ಆಗಬೇಕು, ನಾವು ಕೇಳ್ದಂಗೆ ಮನಸ್ಸು ಕೇಳಬೇಕು. ಅದ್ರ ಮನಸ್ಸು ಕೇಳ್ದಂಗೆ ನಾವು ಕೇಳಬಾರ್ದು, ಮಹಾತ್ಮರು ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ, ಈ ಕ್ಷಮೆ ಅಂದರೆ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ಇಂಥ ಒಂದು ಮನಸ್ಸನ್ನು ನಿಗ್ರಹ ಮಾಡ್ಕೊಂಡಿರ್ತಾರಲ್ಲ ಅಂಥ ಪುರುಷರನ್ನು ನೋಡಿದ ಕೂಡಲೇ ಆನಂದವನ್ನು ಹೊಂದುವಂಥದ್ದು. ಯಾಕಂದ್ರೆ ಅವರು ಆ ಕ್ಷಮೆಯಿಂದ ಕೂಡ್ಕೊಂಡಿರ್ತಾರಲ್ಲ, ಕೆಲವು ಪಾಸಿಟಿವ್ ಎನರ್ಜಿಗಳು ಇರ್ತಾವಲ್ಲಿ. ಯಾಕಂದ್ರೆ ಚಂದ್ರನಲ್ಲಿದ್ದಂಥ ತಂಪಿನಿಂದ ಯಾವ ರೀತಿ ಆನಂದವನ್ನು ಹೊಂದುತ್ತಾರೋ ಅದರಂಗ ಈತ ಕೂಡ ಶಾಂತದಾಯಕವಾದಂಥ ಮನಸ್ಸನ್ನು ಇಟ್ಕೊಂಡಿರ್ತಾನೆ. ಆತನ ಮುಖ ಕೂಡ ತೇಜಸ್ಸಿನಿಂದ ಕೂಡಿರ್ತದೆ. ಅದಕ್ಕೆ ಈ ಆಧ್ಯಾತ್ಮ ಹೆಂಗೈತಪ್ಪ ಅಂದರೆ, ಇದು ಪರಮಾರ್ಥ ಅಂತರಂಗದ ಕನ್ನಡಿ ಇದ್ದಂಗೆ. ನಾವು ಒಳಗಡೆ ನಮ್ಮ ಮನಸ್ಸು ಹೆಂಗೆ ಇಟ್ಕೊಂಡಿರ್ತೀವಿ ಹಂಗೆ ಮುಖದಲ್ಲಿ ತೋರ್ತದೆ. ಯಾವಾಗ ಮನಸ್ಸು ಸಮಾಧಾನ ಇರ್ತದೆ ಅದು ಮುಖದಲ್ಲಿ ಕಾಣ್ತದೆ, ಯಾವಾಗ ಮನಸ್ಸು ಸಮಾಧಾನ ಇರೋಂಗಿಲ್ಲ ಅದು ಕೂಡ ಮುಖದಲ್ಲಿ ತೋರ್ತದೆ. ಅದಕ್ಕೆ ಇಲ್ಲಿ ಕೂಡ
ಮಹಾತ್ಮರು ಮನಸ್ಸಿಗೆ ಹಿಡಿದ್ರು ನೋಡ್ರಿ. ಇಲ್ಲಿ ಆ ಚಂದ್ರನಲ್ಲಿ ಇದ್ದಂತಹ ತಂಪು ಯಾವ ರೀತಿ ಆನಂದ ಕೊಡ್ತದೋ ಅದೇ ರೀತಿ ಕೂಡ ಶಾಂತವಾಗಿರುವಂಥ ಮನಸ್ಸು, ಆತನ ಒಂದು ಮುಖದ ಒಂದು ಪ್ರಸನ್ನತೆ ನೋಡಿದ ಕೂಡಲೇ ಪ್ರತಿಯೊಬ್ಬರಿಗೆ ಏನಾಗ್ತದೆ, ಖುಷಿ ಆಗ್ತದೆ, ಆನಂದ ಆಗ್ತದೆ. ನಾವು ಹೇಳ್ತೀವಿ, ಯಾಕಂದ್ರೆ ಒಂದೊಂದು ಗಿಡದ ಹೂವಿನ ವಾಸನೆಗಳಾಗಿರ್ಬೋದು, ಅದು ಎಷ್ಟು ಕೆಟ್ಟದ್ದೈತ್ರಿ ಈ ವಾಸನೆ ಅಂತ ಹೇಳ್ತೀವಿ. ಅಥವಾ ಏನೋ ಒಂದು ಹೂವಿನ ಗಿಡದ ವಾಸನೆ ಕೆಟ್ಟದ್ದೈತ್ರಿ ಅಂತ ಹೇಳ್ತೀವಿ. ಅದು ಯಾಕಂದರೆ ಅದು ಸರಿ ಇರಲಿಲ್ಲ ಅಂದ್ರೆ ಸುತ್ತಮುತ್ತ ಅದರದ್ದು ಏನು ವಾಸನೆ ಬರ್ತಿರ್ತದಲ್ಲ. ಅದ್ರಂಗ ನಾವು ಪರೀಕ್ಷೆ ಮಾಡಬೇಕು. ಮನುಷ್ಯರ ಬಳಿ ಇಲ್ಲೇನಂದ್ರೆ ಮನುಷ್ಯರ ಬಳಿ ಅದಾವ. ಯಾರ ಮನುಷ್ಯನ ಮನಸ್ಸು ಚೆನ್ನಾಗಿರ್ತದೆ ಅವ್ರ ಹತ್ರ ಹೋದ್ರೆ ನಮ್ಮ ಮನಸ್ಸು ಕೂಡ ಶಾಂತ ಆಗ್ತದೆ. ಇದನ್ನು ನಾವು ಪರೀಕ್ಷೆನೂ ಮಾಡ್ಬೋದು. ನಾವು ಹೇಳೋದೇ ಬೇಡ. ಯಾರೋ ಒಬ್ಬ ವ್ಯಕ್ತಿ ಬಳಿ ನಾವು ಹೋಗ್ತೀವಿ, ಎಲ್ಲರಿಗೆ ಅನುಭವಕ್ಕೆ ಬಂದಿರ್ತೇವೆ. ಯಾರೋ ಒಬ್ಬ ವ್ಯಕ್ತಿ ಬಳಿ ಹೋಗ್ತೀವಿ, ಇವತ್ತು ಯಾಕಾರ ಬಂದೀವಪ್ಪ ಇಂಥ ವ್ಯಕ್ತಿ ಬಳಿ, ಯಾಕಾರ ನಮಗೆ ಭೇಟಿ ಅದ, ಇದು ನೋಡಿದಾಗಲೇ ಮನಸ್ಸ ಸಮಾಧಾನ ಇಲ್ಲರಿ, ಮನಸ್ಸೇ ಕೆಟ್ಟೋಗ್ಬಿಟ್ಟಿರ್ತದೆ ಕೆಲವು ಸಲ. ಯಾಕೆ ಅಂದ್ರೆ ಮನಸ್ಸು ಶುದ್ಧ ಇರಂಗಿಲ್ಲಲ್ಲಿ ಅವ್ರ ಮನಸ್ಸು. ಯಾಕಂದ್ರೆ ಅದು ಏನು ಬೀರ್ತಿರ್ತದೆ, ಏನು ಪಾಸಿಟಿವ್ ನೆಗೆಟಿವ್ ಎನರ್ಜಿ ಬೀರ್ತಿರ್ತದೆ. ಅದು ಕೆಲವು ಸಲ ಅವ್ರ ಮುಖ ನೋಡಿದರೂ ಕೂಡ ನಮಗೆ ಸಮಾಧಾನ ಆಗಂಗಿಲ್ಲ. ಇಲ್ಲೇನು ಹೇಳ್ತಾರೆ, ಯಾರು ಕ್ಷಮೆಯಿಂದ ಕೂಡ್ಕೊಂಡಿರ್ತಾರ ಮನಸ್ಸು, ಅಂಥವ್ರು ಅವ್ರ ಮುಖದ ಒಂದು ಪ್ರಸನ್ನತೆ ನೋಡಿದ ತಕ್ಷಣ ನೋಡಿದವ್ರು ಕೂಡ ಮನಸ್ಸು ಆನಂದ ಆಗಿರ್ತದೆ. ಹಂಗಾಗ್ತದೆ, ಆ ರೀತಿ ಹೊಂದುತ್ತಾನೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಮತ್ತು ಇಲ್ಲಿ ಯಾವ ರೀತಿ ಆದರೂ ಕೂಡ ಅಲ್ಲಿ ಸದಾ ಆನಂದದಲ್ಲಿ ಮಗ್ನನಾಗಿರ್ತಾನೆ. ಯಾರು ಕ್ಷಮೆಯನ್ನು ಹೊಂದಿದಂಥ ವ್ಯಕ್ತಿ. ಯಾಕಂತಂದ್ರೆ ಜಗತ್ತಿನೊಳಗೆ ಯಾವ ವಿದ್ಯೆಗಳು ಇರದೇ ಇದ್ದರೂ ಪರವಾಗಿಲ್ಲ ನೋಡ್ರಿ. ಯಾಕಂದ್ರೆ ಅವು ಇರದೇ ಇದ್ದರೂ ಕೂಡ ಕ್ಷಮೆ ಒಂದು ಸಾಧಿಸ್ಕೊಂಡಂಥ ವ್ಯಕ್ತಿ ಜಗತ್ತಿನ ಎಲ್ಲರಿಂದ ಆತ ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯನಾಗಿರ್ತಾನಂತ ನೋಡ್ರಿ. ಮನಸ್ಸನ್ನು ನಿಗ್ರಹ ಮಾಡಿದಂಥ ವ್ಯಕ್ತಿಗೆ ಅಷ್ಟು ಒಂದು ಶಕ್ತಿ ಅದದು, ಮನಸ್ಸನ್ನು ನಿಗ್ರಹ ಮಾಡಿದಂಥ ವ್ಯಕ್ತಿಗೆ. ಅದಕ್ಕೆ ಕ್ಷಮೆಯನ್ನು ಸಾಧಿಸಿದಂಥ ಪುರುಷ ಆತ ಆನಂದ. ಯಾಕಂದ್ರೆ ಇಂದ್ರಾದಿ ದೇವತೆಗಳು ಅಮೃತವನ್ನು ಪಾನ ಮಾಡ್ತಿರ್ತಾರೆ. ಅದಕ್ಕೆ ಕ್ಷಮೆಯನ್ನು ಸಾಧಿಸಿಕೊಂಡಿರುವಂಥ ವ್ಯಕ್ತಿ ಅಮೃತ ಪಾನ ಮಾಡಿದಂಥ ದೇವತೆಗಳಿಗಿಂತ ಶ್ರೇಷ್ಠ ಆಗ್ತಾನಂತ ನೋಡ್ರಿ, ಅಷ್ಟು ಮನಸ್ಸಿಂದ. ಅದಕ್ಕೆ ಇಲ್ಲಿ ಕೂಡ ನಾವು ಲೌಕಿಕದಲ್ಲಿ ನೋಡ್ತೀವಿ, ಯಾವುದೋ ಒಂದು ವಿದ್ಯೆ ನಮ್ಗೆ ಹತ್ತಬೇಕಾಗಿತ್ತು, ಸಂಸಾರ ಚಂದ ಮಾಡಬೇಕಾಗಿತ್ತು, ನಮ್ಮ ಮನಸ್ಸನ್ನ ಇಟ್ಟ ಮಾಡ್ಬೇಕಾಗ್ತದೆ. ಮನಸ್ಸು ಎಲ್ಲ ಹಿಂಗೆ ಮಾಡಿದ್ರೆ ಆಗ್ತಾವನ್ನ ಕೆಲಸಗಳು ಏನಾದ್ರೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಗೆ ಏಕಾಗ್ರತೆ ಬೇಕಾಗ್ತದೆ, ಮನಸ್ಸಲ್ಲಿ ಇಡಬೇಕಾಗ್ತದೆ, 100% ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತಾರೆ ನೋಡ್ರಿ. ಹಂಗೆ ಇಲ್ಲಿ ಕೂಡ ಯಾವುದೋ ಒಂದು ಅಭ್ಯಾಸ ಮಾಡಬೇಕಾದ್ರೂ ಕೂಡ ನಮ್ಗೆ ಆ ಕ್ಷಮೆ ಅನ್ನುವಂಥದ್ದು ಬೇಕು. ಈಗ ಮಕ್ಕಳು ಎಜುಕೇಷನ್ ಅವು ಓದ್ತಾವಂತಂದ್ರೆ ಅವಕ್ಕೂ ಕೂಡ ಮನಸ್ಸು ಶಾಂತಿ ಇದ್ರೆ ಚಂದ ಓದ್ತಾವೆ. ಅವು ಮನಸ್ಸು ಕಲಿವಿಲಿ ಆಯಿತು ಇದಾಯಿತು ಅಂತಂದ್ರೆ ಅವಕ್ಕೂ ಓದೋಕ್ಕಾಗಂಗಿಲ್ಲ. ಅಲ್ಲಿ ಕೂಡ ಕ್ಷಮೆ ಸಾಧಿಸಲೇಬೇಕು ಎಲ್ಲದಕ್ಕೂ ಮುಖ್ಯವಾಗಿ. ಮತ್ತು ವಿಶೇಷವಾಗಿರುವಂಥದ್ದು, ಈಗ ನಾವು ಬಂದು ಕೂತ್ಕೊಂಡಿದ್ದೀವಿ, ಬರೇ ಮನ್ಯಾಗ ಅವ್ರೇನು ಮಾಡಿದ್ರು. ಯಾಕಂದರೆ ಈಗ ನಿಮ್ಮ ಮನೇಲಿ ನೀವು ಇರ್ತೀರಿ, ನಾವೆಲ್ಲ ಗುರುಗಳ ಹತ್ರ ಹೋಗಿ ಕುಂತ್ಕೊಂಡು ಕೇಳ್ತಿದ್ದೀವಿ, ಪ್ರತಿನಿತ್ಯ ಹೋಗಿ ಕುಂತು ಕೇಳ್ತಿದ್ವಿ. ಇವಾಗ ನಿಮಗೆಲ್ಲ ಫೋನ್ಗಳಾಗ್ಯಾವ, ಕುಂತಲ್ಲಿಗೆ. ಆದರೆ ಮತ್ತು ಇಲ್ಲಿ ಕೂಡ ಭಾಳ ಒಂದು ವಿಶೇಷವಾದಂಥದ್ದು ವಿಚಾರ ಇರ್ತದೆ. ಯಾಕೆ ಮನೆಯಾಗಿದ್ದೀವಿ ಅಂತಂದಾಗ ಏನೇನೋ ಅದು ಮಾಡಬೇಕು ಇದು ಮಾಡಬೇಕು, ಅವ್ರು ಮಾತಾಡಿದ್ರೆ ಇವ್ರು ಮಾತಾಡಿದ್ರೆ ಇಲ್ಲಿ ಭಾಳಷ್ಟು ಡೈವರ್ಟ್ಗಳಾಗ್ತಾವೆ. ಇನ್ನು ಗುರುಗಳ ಹತ್ರ ಎಲ್ಲರ ಹೋಗಿ ಕುಂತು ಕೇಳಿದ್ರೆ ಇಲ್ಲಪ್ಪ ದಿನ ಕುಂತು ಕೇಳ್ತೀವಿ, ಅಲ್ಲಿ ಕುಂತು ಕೇಳ್ತೀವಿ ಅನ್ನಬಹುದು. ಆದರೆ ಇದ್ರಾಗ ನಾವು ಜಾಗ್ರ ಇರ್ಬೇಕು. ಮನ್ಯಾಗ ಕುಂತು ನಾವು ಕೇಳಕತ್ತೀವಿ ಅಂತಂದ್ರೆ ಭಾಳಷ್ಟು ಬೇರೆ ಬೇರೆ ವಿಷಯಾದಿಗಳ ಕಡೆ ಆ ಕಡೆ ಈ ಕಡೆ ಅದು ಐತಿ ಇದಾಯ್ತು ಅಂತ ಹೋಗಿಬಿಡ್ತದೆ, ಮನಸ್ಸು ಅಲ್ಲಿ ತಪ್ಪಿಬಿಡ್ತದೆ. ಹಾಗಾಗಿ ಅಲ್ಲಿ ಕೂಡ ಮನಸ್ಸು ಏಕಾಗ್ರತೆ ಇಟ್ಕೊಂಡು ಇಲ್ಲಿ ಭಗವಂತನ ವಾಕ್ಯಗಳು, ಗುರುನಾಥನ ವಾಕ್ಯಗಳು ನಾವು ಕೇಳ್ತಾ ಇದ್ದೀವಿ ಅಂತ ಒಂದು ಶ್ರದ್ಧೆಯಿಂದ ಕೇಳಿದಾಗ, ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳಿದ್ದಾರೆ. ಎಷ್ಟು ಶ್ರದ್ಧೆ ಇಟ್ಕೊಂಡು ನಾವು ಕೇಳ್ತೀವಿ ಅಷ್ಟು ಜ್ಞಾನ ಅಳವಡ್ತದೆ. ಅದಕ್ಕೆ ಇಲ್ಲಿ ನಾವು ಗುರುವಿನ ಹತ್ರ ಮುಂದೆ ಕೂತ್ಕೊಂಡು ಕೇಳಿದ್ರು ಕೂಡ ಶರೀರ ಒಂದು ಕಡೆ ಕುಂದಿರಿಸಿ ಮನಸ್ಸು ಮನೆ ಕಡೆ ಅಥವಾ ಎಲ್ಲೋ ಅವ್ರು ಏನು ಮಾಡ್ತಾರೆ ಎಲ್ಲೆಲ್ಲೋ ತಿರುಗಾಡೋಕೆ ಮನಸ್ಸು ಬಿಟ್ಬಿಟ್ರೆ ಯಾರು ಕೇಳಬೇಕಲ್ಲಿ, ಏನು ಕೇಳಬೇಕಲ್ಲಿ? ಇದು ಜ್ಞಾನ ಆಗ್ತೇನೆಂದ್ರೆ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಈ ಗುರುವಿನ ಹತ್ರ ಕೂತ್ಕೊಂಡ್ರು ಕೂಡ ಅದಕ್ಕೆ ಏಕಾಗ್ರ ಭಾವ ಇರಬೇಕು. ಅಂದ್ರೆ ಸತ್ವಗುಣ ಮೇಲ್ಮುಖ ಮಾಡ್ಕೊಂಡಿರಬೇಕು.
ಆ ಸತ್ವಗುಣ ಮೇಲ್ಮುಖ ಮಾಡಿಕೊಂಡು ಮನಸ್ಸನ್ನು ನಿನ್ನ ಶರೀರದ ಜೊತೆ ಇಟ್ಕೊಂಡು, ಯಾಕಂದ್ರೆ ನಮ್ಮ ಪ್ರಾಣಾಯಾಮ ಇವೆಲ್ಲ ಮಾಡಬೇಕಾದ್ರೂ ಕೂಡ ಏನು ಮಾಡ್ಬೇಕಲ್ಲಿ, ಮನಸ್ಸು ಜೊತೆಗೇ ಇರಬೇಕು. ಈ ಪ್ರಾಣಾಯಾಮ ಅವೆಲ್ಲ ಯೋಗಗಳು ಮಾಡ್ತಾರಲ್ಲ, ಮನಸ್ಸು ಎಲ್ಲಿ ಬೇಕಲ್ಲೇ ಇಟ್ಟರೆ ಆಗ್ತದನ್ನು, ಎಲ್ಲ ಉಸಿರು ಸಿಕ್ಕಾಕೊಂಡು ಹೋಗಿ ಭಾಳ ತೊಂದರೆ ಆಗ್ತದದು. ಹೆಂಗೆ ಬೇಕಂಗೆ ಯೋಗಗಳು ಮಾಡೋಂಗಿಲ್ಲ, ಹೆಂಗೆ ಬೇಕಂಗೆ ಪ್ರಾಣಾಯಾಮ ಮಾಡೋಂಗಿಲ್ಲ. ಅದು ಗುರು ಮುಖಾಂತರನೇ ತಿಳ್ಕೊಬೇಕು. ಮತ್ತು ಆ ಶರೀರ ಒಂದು, ಮನಸ್ಸು ಒಂದು ಕಡೆ ಇಡೋಂಗಿಲ್ಲ. ಶರೀರದ ಉಸಿರಾಟದ ಜೊತೆ ಮನಸ್ಸು ಕೂಡ ಇರಬೇಕಲ್ಲಿ. ಅಂದಾಗ ಅವು ಪ್ರಾಣಾಯಾಮ ಯೋಗ ಇಂಥವೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಉಸಿರು ಎಲ್ಲೆಲ್ಲೋ ಸಿಕ್ಕಾಕೊಂಡು ಬಿದ್ದು ಭಾಳ ತೊಂದರೆಗೆ ಈಡಾಗ್ತದೆ. ಮತ್ತು ಇಲ್ಲಿ ಕೂಡ ಗುರುವಾಕ್ಯವನ್ನು ಕೇಳಬೇಕಾದ್ರೆ ನಿನಗೆ ಆ ವಾಕ್ಯಗಳು ನಿನಗೆ ಟಚ್ ಆಗಬೇಕಾಗಿತ್ತಂದ್ರೆ ನಿನ್ನ ಮನಸ್ಸು ಏಕಾಗ್ರತೆ ಮಾಡಿಕೊಂಡು ಶರೀರದ ಜೊತೆ ಮನಸ್ಸು ಇರಬೇಕು, ಬೇರೆ ಕಡೆ ಎಲ್ಲೂ ಹೋಗಬಾರ್ದು. ನೋಡ್ರಿ, ಅದಕ್ಕೆ ಒಂದು ಸಲ ಗುರು ಶಿಷ್ಯರು ಇದು ಉದಾಹರಣೆ ಕೊಡ್ತಾರೆ. ಯಾಕಂತಂದ್ರೆ ಈ ಭಾಳಷ್ಟು ಹಿಂದೆ ಬಂದಿದ್ದಾವೆ ಈ ವಿಚಾರಗಳು. ಭಾಳ ಶಿಷ್ಯನಿಗೆ ಭಾಳ, ಎಲ್ಲ ಶಿಷ್ಯರಿಗೂ ಒಂದೇ ಇರ್ತಾರೆ ಗುರುಗಳೇನು. ಅವು ಶಿಷ್ಯರಿಗೆ ಈ ಶಿಷ್ಯರಿಗೆ ಬೇರೆ ಆ ಶಿಷ್ಯರಿಗೆ ಬೇರೆ ಅಂತ ಏನಾರ ಭೇದ ಭಾವ ಮಾಡಿರ್ತಾರೆ ಗುರು ಅಂತಂದ್ರೆ ಇಲ್ಲ. ಈಗ ಮಳೆ ಬರ್ತದಂತಂದ್ರೆ ಈ ಕಡೆ ಇದು ಭೂಮಿ ಸರಿ ಇಲ್ಲ, ಇದು ಭೂಮಿ ಸರಿ ಅದ, ಇದು ಬರೀ ಕಲ್ಲು ಮುಳ್ಳಿನಿಂದ ಅದ, ಇದು ಹಿಂಗದಂತ ಮಾಡ್ತದೆ. ಎಲ್ಲ ಕಡೆ ಒಂದೇ ಥರ ಸುರಿತದೆ ಮಳೆ. ಅದೇ ರೀತಿ ಗುರುನಾಥ ಕೂಡ ಹೇಳುವಂಥ ವಾಕ್ಯಗಳು ಎಲ್ಲರಿಗೂ ಒಂದೇ ಥರ ಇರ್ತಾವೆ. ಆದರೂ ಕೂಡ ಕೆಲವರಲ್ಲಿ ಅನುಮಾನ ಹುಟ್ಟಿತು. ಗುರುಗಳು ಇಂಥ ಶಿಷ್ಯನಿಗೆ ಏನು ಮಾಡ್ತಾ ಇದ್ದಾನ, ಭಾಳಷ್ಟು ಆತ್ಮೀಯವಾಗಿದ್ದಾನ, ಇವ್ರಿಗೆ ಮಾತ್ರ ಹೇಳ್ತಾರೆ ಹಂಗೆ ಹಿಂಗಂತೆಲ್ಲ ಗುಜು ಮಾತಾಡ್ಕೊಳ್ತಾ ಇದ್ದರು. ಆವಾಗ ಗುರುಗಳಿಗೆ ಗೊತ್ತಾಯಿತು. ತಮ್ಮ ಯೋಗ ದೃಷ್ಟಿಯಿಂದ ಏನು ಮಾಡಿದ್ರು ಅವರು, ತಮ್ಮ ಇರುವಂಥ ಕುಟೀರಗಳಿಗೆಲ್ಲ ಬೆಂಕಿ ಹಚ್ಚಿಬಿಟ್ರು ನೋಡ್ರಿ. ಯೋಗ ಸಾಧನೆಯಿಂದ ಅವ್ರು ಏನು ಮಾಡಿದರು, ಕುಟೀರಕ್ಕೆಲ್ಲ ಬೆಂಕಿ ಹಚ್ಚಂಗೆ ಮಾಡಿದರು. ಕೆಲವರೆಲ್ಲ ಓಡಿ ಬಂದರು. ಬಂದ ನಂತರ ಹೇಳಿದರು, ಏನು ಹೇಳಿದರು, ಕುಟೀರಕ್ಕೆಲ್ಲ ಬೆಂಕಿ ಬಿದ್ದುಬಿಟ್ಟದ ಅಂತಂದಾಗ ಎಲ್ಲರೂ ಎದ್ದುವೆ ಬಿದ್ದುವೆ, ನಮ್ಮ ಬಟ್ಟೆ ಅದಾವ, ನಿಮ್ಮ ಬಟ್ಟೆ ಅದಾವ, ನಮ್ಮದ ಎಲ್ಲ ಸಾಮಾನುಗಳು ಅದಾವಂತ ಎಲ್ಲರೂ ಓಡೋದ್ರು. ಏನು ಈ ಪ್ರೀತಿಯ ವ್ಯಕ್ತಿ, ಒಬ್ಬತ್ತ ಪ್ರೀತಿ ವ್ಯಕ್ತಿ ಅದನ್ನು ಗುರುಗಳಿಗೆ ಅಂತ ಏನು ಮಾತಾಡ್ಕೊಳ್ತಿದ್ದಾರಲ್ಲ, ಆ ಪ್ರೀತಿಯ ವ್ಯಕ್ತಿ ಮಾತ್ರ ಸುಮ್ಮನೆ ಕುಂತು ಕೇಳ್ತಿದ್ದ, ಯಾವ ಕಡೆ ವಿಚಲಿತ ಆಗಿರಲಿಲ್ಲ ಆತನ ಮನಸ್ಸು. ಆಯ್ತು, ಹಂಗೆ ಕುಂತು ಕೇಳ್ತಿದ್ದ, ಗುರುಗಳು ಹೇಳ್ತಿದ್ರೆ ಆತ ಹಂಗೆ ಕುಂತು ಕೇಳ್ತಿದ್ದ. ಆವಾಗ ಅವ್ರು ಹೋಗಿ ನೋಡಿದರು, ಮತ್ತು ಮನೆ ಅದೇನು ಸುಟ್ಟಿರಲ್ಲ, ಯೋಗ ದೃಷ್ಟಿಯಿಂದ ಹಂಗೆ ಮಾಡಿದರು. ಮತ್ತು ಅದನ್ನು ಸರಿ ಮಾಡಿದರು. ಆಮೇಲೆ ಏನೂ ಆಗಿಲ್ಲ ಅಂತೇಳಿ ಬಂದು ಮತ್ತೆ ಕೂತ್ಕೊಂಡ್ರು. ಆದರೆ ಒಬ್ಬತ್ತು ಕೇಳ್ತಾ ಇದ್ದ. ಆವಾಗ ಅಂದ್ರೆ ನೋಡ್ರಪ್ಪ, ನೋಡಿದ್ರಿಲ್ಲ, ಬೆಂಕಿ ಬಿದ್ದದ ಅಂದ ತಕ್ಷಣ ಎದ್ದುವೆ ಬಿದ್ದುವೆ ಅಂತ ಎಲ್ಲರೂ ಹೋದ್ರಿ. ಆದ್ರೆ ಇವ್ರು ನೋಡು ಅಂತ ಹೇಳಿದ್ರು, ಈ ಶಿಷ್ಯನ ನೋಡ್ರಿ. ಅದಕ್ಕೆ ಗುರು ಯಾವ ರೀತಿ ಎಲ್ಲರಿಗೂ ಒಂದೇ ರೀತಿ ಹೇಳಿದ್ರು ಕೂಡ ತಗೊಳ್ಳುವಂಥ ಭಾವದಲ್ಲಿ ಇರ್ತದ ಅಂತ ತಿಳಿಸಿ ಹೇಳಿದ್ರು. ಯಾಕಂದ್ರೆ ಹಾಗಾಗಿ ನಾವು ಗುರು ಮುಖಾಂತರ ಕುಂತು ಕೇಳ್ತೀವಿ ಅಂದ್ರೆ ಮನಸ್ಸನ್ನು ಆ ಕಡೆ ಈ ಕಡೆ ವಿಚಲಿತ ಆಗಬಾರ್ದು. ಏನಾದರೂ ಒಂದು ಗುರುವಾಕ್ಯಗಳು ಮುಗಿಯೋವರೆಗೂ ಮನಸ್ಸನ್ನು ಯಾವ ಕಡೆ ಬಿಡಬಾರ್ದು. ಅದಕ್ಕೆ ಪರಮಾನುಭವದಿಂದ ಕೂಡ ಮೈತ್ರಿ ದೇವಿಗೆ ಯಾಜ್ಞವಲ್ಕ್ಯರು ಇದನ್ನೇ ಹೇಳ್ತಾರೆ, ಮೈತ್ರ ಕೇಳು 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 ಅಂತಾರೆ, ಪೂರ್ತಿ ಮುಗಿಯೋವರೆಗೂ ಕೇಳು ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಈ ರೀತಿಯಾಗಿ ಈ ಕ್ಷಮೆ ಇಲ್ಲದೆ ಇದ್ರೆ ಈ ಬ್ರಹ್ಮಜ್ಞಾನ ಕೂಡ ಪ್ರಾಪ್ತಿ ಆಗಂಗಿಲ್ಲ. ಕ್ಷಮೆ ಸಾಧಿಸ್ಕೊಂಡಾಗ ಮಾತ್ರ ಈ ಬ್ರಹ್ಮಜ್ಞಾನದ ಒಂದು ಪ್ರಾಪ್ತಿ ಆಗ್ತದೆ, ಬ್ರಹ್ಮಜ್ಞಾನ ಪ್ರಾಪ್ತಿ. ಅದಕ್ಕೆ ಏನು ಹೇಳಿದಾರ, ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂತ ಹೇಳಿದ್ದಾರೆ ನೋಡ್ರಿ. ಸಾಧನೆ ಕ್ಷಮೆಯಿಂದ ಮುಕ್ತಿ ಆಗಬೇಕಾಗಿತ್ತಂದ್ರೆ ಆ ಕ್ಷಮೆಯಿಂದನೇ ಆಗುವಂಥದ್ದು. ಕ್ಷಮೆಯಿಂದ ಮುಕುತಿ ಸಾಧನೆ ಪೆರತುಂಟೆ. ಬೇರೆ ಏನಾರ ಏನು ಮಾಡ್ತೀರಿ ಹೇಳ್ರಿ, ಮುಕ್ತಿ ಆಗೋದಕ್ಕೆ ಬೇರೆ ಏನೇನೋ ಹುಡುಕ್ತೀವಿ ಇಲ್ಲರಿ, ಮುಕ್ತಿ ಆಗ್ತದಂತ್ರಿ, ಅದು ಮಾಡ್ತೀವಿ ಇದು ಮಾಡ್ತೀವಿ, ಮಾಡೋದಂತ ಹೇಳ್ಯಾರೇನೆ ಇಲ್ಲಿ. ನಿನ್ನ ಮನಸ್ಸು ಅನ್ನುವಂಥದ್ದು ನೋಡ್ರಿ, ಅದನ್ನು ಯಾವಾಗ ನೀನು ನಿಗ್ರಹ ಮಾಡ್ತಿದ್ದಿ ಅದು ಒಂದು ದೊಡ್ಡ ಸಾಧನೆ. ಅದು ಬೇರೆ ಸಾಧನೆ ಏನಿಲ್ಲ. ನೀನು ಎಲ್ಲರೇ ಇರು, ಮನೆಯಾಗಿರು, ಎಲ್ಲರೇ ಇರು, ಆ ಮನಸ್ಸು ಅಂತ ನೀನು ನಿಗ್ರಹ ಮಾಡ್ಕೊ ಫಸ್ಟ್. ಅದಕ್ಕೆ ಅದೇನಂತಾರ, ಕ್ಷಮೆಯಿಂದ ಮುಕುತಿ ಸಾಧನೆ ಪೆರತುಂಟೆ. ಯಾಕಂದ್ರೆ ಕ್ಷಮೆಯನ್ನು ಸಾಧಿಸ್ಕೊಂಡಂಥ ವ್ಯಕ್ತಿ ಆತ ಏನಾಗ್ತದೆ, ಆತನ ಬಳಿ ಏನಿರ್ತದೆ, ಇಂದ್ರಿಯ ನಿಗ್ರಹ ಆಗ್ತದೆ. ಮನಸ್ಸನ್ನು ನೀನು ನಿಗ್ರಹ ಮಾಡಿದೆ ಅಂತಂದ್ರೆ ಅದು ಎಲ್ಲಿ ಹೋಗ್ತದೆ ಹೇಳ್ರಿ, ದಶೇಂದ್ರಿಯ ಒಡೆಯ ಇರುವಂಥದ್ದೇ ಮನಸ್ಸು ಅದು. ಆ ಮನಸ್ಸನ್ನು ನೀನು ನಿಗ್ರಹ ಮಾಡಿದೆ ಅಂತಂದ್ರೆ ಎಲ್ಲ ಸ್ತಬ್ಧ ಆಗಿಬಿಡ್ತಾವೆ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಇಂದ್ರಿಯ ನಿಗ್ರಹ ಆಗುವಂಥದ್ದು ಭಕ್ತಿ ಮತ್ತು ಉಪರತಿ ತಿತಿಕ್ಷೆ ಇವೆಲ್ಲ ಶ್ರೇಷ್ಠ ಗುಣಗಳು ಅದರಿಂದ ಬಂದುಬಿಡ್ತಾವೆ. ಯಾವಾಗ ನಾವು ಮನಸ್ಸನ್ನು ಏಕಾಗ್ರತೆ ಮಾಡ್ಕೊಂಡ್ವಿ, ಕ್ಷಮೆಯನ್ನು ಸಾಧಿಸ್ಕೊಂಡಿವಿ, ಅದ್ರ ಜೊತೆಗೆ ಇಂದ್ರಿಯಗಳು ನಿಗ್ರಹ ಆಗಿಬಿಡ್ತಾವೆ. ಯಾಕಂದ್ರೆ ಮನಸ್ಸು ಹೇಳ್ದಂಗೆ ಇವು ಕೇಳ್ತಾವೆ.
ಏನು ಈ ಕಣ್ಣು, ಕಿವಿ, ಮೂಗು, ಬಾಯಿ ಜ್ಞಾನೇಂದ್ರಿಯಗಳು ಏನದಾವ, ಈ ಮನಸ್ಸು ನೋಡಂದ್ರೆ ನೋಡ್ತದ, ಅಲ್ಲಿ ಖುಷಿ ಪಡಂದ್ರೆ ಖುಷಿ ಪಡ್ತದ. ಹೌದಿಲ್ಲ? ಮನಸ್ಸೇ ಖುಷಿ ಪಡೋದು, ಕಣ್ಣಿನಿಂದ ಹೋಗಿ ನೋಡ್ತದ, ಕಿವಿಯಿಂದ ಹೋಗಿ ಕೇಳ್ತದ, ಅಲ್ಲಿ ಖುಷಿ ಪಡ್ತದ, ಬಾಯಿಂದ ರುಚಿ ನೋಡ್ತದೆ, ಏನು ರುಚಿ ಆಗ್ಯದಪ್ಪ ಅಂತ ಇದು ಖುಷಿ ಪಡ್ತದ. ಹೌದಲ್ಲ? ಸ್ಪರ್ಶ ಮಾಡ್ತದ, ಎಷ್ಟು ಚಂದ ಐತಲ್ಪ ಅಂತ ಸ್ಪರ್ಶ ಮಾಡ್ತದ. ಇದು ಈ ರೀತಿ ಖುಷಿಯಾಗಿ ಪಡುವಂಥ ಮನಸ್ಸನ್ನು ನಿಗ್ರಹ ಮಾಡಿಬಿಟ್ರೆ ವಿಷಯಾದಿಗಳಿಗೆ ಹೋಗ್ತದೆ ಅನ್ನೋದಂದ್ರೆ ಹೋಗಂಗಿಲ್ಲ. ಹಾಗಾಗಿ ಇಲ್ಲಿ ಕೂಡ ಏನಾಗ್ತದೆ, ಇಂದ್ರಿಯಗಳ ನಿಗ್ರಹ ಆಗಿಬಿಡ್ತದೆ. ಅಲ್ಲಿ ಯಾವಾಗ ಮನಸ್ಸನ್ನು ನಾವು ಮುಗ್ದಣೆ ಹಾಕಿ ಹಿಡ್ಕೊಂಡು ಬಿಟ್ಟಿವಿ ಅಂತಂದಾಗ ಅದು ಇಂದ್ರಿಯಗಳು ಕೂಡ ಅಲ್ಲಿ ನಿಗ್ರಹ ಆಗಿಬಿಡ್ತಾವೆ. ದಮೆ ಅಂದರೆ ಇಂದ್ರಿಯಗಳು ನಿಗ್ರಹ ಆಗಿಬಿಡ್ತಾವಲ್ಲಿ. ಮತ್ತು ಇಂದ್ರಿಯಗಳು ನಿಗ್ರಹ ಆಯಿತು ಅಂತಂದಾಗ ಅಲ್ಲಿ ಭಕ್ತಿ ಅನ್ನುವಂಥದ್ದು, ಸೈರಣೆ ಬರ್ತದೆ. ತಿತಿಕ್ಷೆ ಅಂದರೆ ಸೈರಣೆ, ತಾಳ್ಮೆ ಬರ್ತದೆ. ತಿತಿಕ್ಷೆ ಏನೇ ಚಳಿ ಇರಲಿ, ಮಳೆ ಇರಲಿ, ಏನೇ ಇರಲಿ ಅದನ್ನು ಸೈರಣೆ ಮಾಡಿಕೊಳ್ಳುವಂಥ ಶಕ್ತಿ ಬರುವಂಥದ್ದು. ಉಪರತಿ ಅಂದರೆ ವಿಷಯಾದಿಗಳ ಮೇಲೆ ಉದಾಸೀನ ಬರುವಂಥದ್ದು. ಉಪರತಿ ಇವೆಲ್ಲ ಶ್ರೇಷ್ಠ ಗುಣಗಳು ಇವು ಬಂದುಬಿಡ್ತವೆ ಯಾವಾಗ ಕ್ಷಮೆಯನ್ನು ಸಾಧಿಸ್ಕೊಂಡಿವಿ ಆವಾಗ. ಅದಕ್ಕೆ ಇಲ್ಲಿ ಕೂಡ ಮತ್ತೆ ಯಾವಾಗ ಮನಸ್ಸು ಶಾಂತವಾಗ್ತದ, ಇಲ್ಲಿ ಕೂಡ ಅಷ್ಟೇ. ಯಾವಾಗ ನಾವು ಶಾಂತವಾದ ಮನಸ್ಸು ಇಟ್ಕೊಂಡು ಇಲ್ಲಿ ಕುಂತು ಕೇಳ್ತೀವಿ ಆವಾಗ ಗುರು ವಾಕ್ಯಗಳು ಸ್ವಲ್ಪ ತಲೆಯಾಗಿ ಹೋಗ್ತಾವೆ, ಇಲ್ಲಾಂದ್ರೆ ಹೋಗಂಗಿಲ್ಲ. ಅವು ಬಡ್ದು ಹೊರಗೆ ಬಂದುಬಿಡ್ತಾವೆ. ಹೆಂಗೆ ಹಸಿ ಗೋಡೆಗೆ ಅಳ್ಳು ಹೊಡೆದ್ರೆ ತಕ್ಷಣ ಹಿಡ್ಕೊಂಡ್ಬಿಡ್ತದಲ್ಲ, ಹಂಗೆ ಗೋಡೆಗೆ ಹಿಂಗೆ ಹೊಡೆದ್ರೆ ಏನಾಗ್ತದೆ, ಬಿದ್ದು ಬಿಡ್ತದೆ. ಹೌದಲ್ಲ? ಹಸಿ ಗೋಡೆಗೆ ಹಿಂಗೆ ಹೊಡೆದ್ರೆ ಅದೇನಾಗ್ತದೆ, ಅಲ್ಲಿ ಆ ಕಲ್ಲು ಮರಳು ಹತ್ಕೊಂಡ್ಬಿಡ್ತದಲ್ಲ, ಹಂಗೆ. ಅದಕ್ಕೆ ಇಲ್ಲಿ ಕೂಡ ಕ್ಷಮೆಯನ್ನು ಸಾಧಿಸ್ಕೊಂಡಂಥ ವ್ಯಕ್ತಿಗೆ ಆತನ ಯಾಕಂದ್ರೆ ಯಥಾರ್ಥವಾದಂಥ ವಿಚಾರ ಗುರು ಹೇಳಿದಂಥ ವಾಕ್ಯಗಳು ಮತ್ತು ವಿವೇಕ ಉತ್ಪನ್ನ ಆಗ್ತದೆ. ಯಾವುದು ಸತ್ಯ ಯಾವುದು ಮಿಥ್ಯೆ ಅನ್ನುವಂಥದ್ದು ಕ್ಷಮೆಯನ್ನು ಸಾಧಿಸ್ಕೊಂಡಂಥ ವ್ಯಕ್ತಿಗೆ ಅದು ಉತ್ಪತ್ತಿ ಆಗ್ತದೆ. ಮತ್ತು ವಿಷಯ ವಾಸನೆಗಳು ನಿವೃತ್ತಿ ಆಗ್ತವೆ. ಎಷ್ಟು ಕೆಲಸ ಆಗ್ತಾವೆ ನೋಡ್ರಿ ಇದರಿಂದ. ಮತ್ತು ವಿಷಯ ವಾಸನೆಗಳು ಏನಿರ್ತಾವೆ ಅವೆಲ್ಲ ನಿವೃತ್ತಿ ಆಗ್ತದೆ. ಬಯಸುವಂಥದ್ದು ಅದು ಬೇಕು ಇದು ಬೇಕು ಎಲ್ಲ ನಿವೃತ್ತಿ ಆಗ್ತದೆ. ಈ ಕ್ಷಮೆಯನ್ನು ಸಾಧಿಸಿದಂಥ ಪುರುಷ ನೋಡಿರಿ ಆತ ಹೆಂಗೆ ಅಂತಂದ್ರೆ ಕ್ಷಮೆಯನ್ನು ಸಾಧಿಸ್ಕೊಂಡಾನ, ಮನಸ್ಸನ್ನು ನಿಗ್ರಹ ಮಾಡ್ಕೊಂಡಿದ್ದಾನ. ಮನಸ್ಸು ಹೇಳ್ದಂಗೆ ಆತ ಕೇಳ್ತಾ ಇಲ್ಲ, ಆತ ಹೇಳ್ದಂಗೆ ಮನಸ್ಸು ಕೇಳಬೇಕು. ಅಲ್ಲಿ ಅದೆಷ್ಟು ತಿಂತೀನಿ ಹೋಗ್ತೀನಿ ಅಂತಾರೆ, ಕೂಡನ್ನು ಅಂತ ಹೇಳಿದ್ರೆ ಕುಂದಿರ್ಬೇಕು, ಮತ್ತು ಬಯಸ್ಬಾರ್ದು. ಅದು ಮನಸ್ಸು ಹಂಗೆ ಇಟ್ಕೊಂಡಿರ್ತಾನೆ, ಮನಸ್ಸನ್ನು ಕೈಯಲ್ಲಿ ಇಟ್ಕೊಂಡಿರ್ತಾನೆ ಜ್ಞಾನಿ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ ಅಂದ್ರೆ ಕ್ಷಮೆಯನ್ನು ಸಾಧಿಸಿದಂಥ ಪುರುಷ ನನ್ನ ಕ್ಷಮೆಯನ್ನು ಸಾಧಿಸ್ಕೊಂಡಿರ್ತಾನಲ್ಲ ಅಂಥ ಪುರುಷ ಅಂಥ ಪುರುಷನನ್ನು ಈ ತೀರ್ಥ ಆಗಿರ್ಬೋದು, ಸರ್ವಕ್ಷೇತ್ರಗಳಾಗಿರ್ಬೋದು, ಇವೆಲ್ಲ ಏನು ಮಾಡ್ತಾವಂದ್ರೆ ಬರಲಿ ಅಂತ ಅಪೇಕ್ಷೆ ಮಾಡ್ತಾವಂತ ನೋಡ್ರಿ. ಅಂತ ಕ್ಷಮೆಯನ್ನು ಸಾಧಿಸ್ಕೊಂಡಂಥ ವ್ಯಕ್ತಿ ಬರಲಿ ಅಂತ ಅಪೇಕ್ಷೆ ಮಾಡ್ತಾವೆ. ಯಾಕಂದ್ರೆ ಈ ತೀರ್ಥಗಳಲ್ಲಿ ನೋಡ್ರಿ ಭಾಳಷ್ಟು ಜನ ಕ್ಷಮೆಯನ್ನು ಸಾಧಿಸ್ಕೊಂಡಂಥ ವ್ಯಕ್ತಿ ಭಾಳಷ್ಟು ಕೃತಕೃತ್ಯ ಆಗಿರ್ತಾನಂತ. ಯಾಕಂದ್ರೆ ಭಾಳಷ್ಟು ಜನ ತೀರ್ಥಗಳಲ್ಲಿ ಬಂದು ಜನರು ಮುಳುಗಿ ಸ್ನಾನ ಮಾಡಿ ಪಾಪವನ್ನೆಲ್ಲ ಕಳೆದು ಹೋಗ್ತಾರೆ. ಈಗ ನದಿಗಳಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾರಲ್ಲ, ಅಲ್ಲಿ ಹೋದಾಗ ಎಲ್ಲ ಜನರು ಸ್ನಾನ ಮಾಡಿರ್ತಾರೆ, ತಮ್ಮಲ್ಲಿರುವಂಥ ಪಾಪವನ್ನು ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಯಾಕಂತಂದ್ರೆ ಅವಕ್ಕೂ ಭಾಳ ಕಷ್ಟ ಆಗಿರ್ತದೆ. ಯಾವುದು ನದಿಗಳಿಗೆ ಏನಾಗಿರ್ತಂದ್ರೆ ಯಾವಾಗ ಇಷ್ಟೆಲ್ಲ ಜನ ಬಂದು ಸ್ನಾನ ಮಾಡಿ ಹೋದ್ರು ಇಂಥ ಪಾಪದಿಂದ ನಾವು ಯಾವಾಗ ಮುಕ್ತರಾಗ್ತೀವಪ್ಪ ಅನ್ನುವಂಥದ್ದು ಅಂದ್ಕೊಂಡು ಕ್ಷಮೆಯನ್ನು ಸಾಧಿಸ್ಕೊಂಡಂಥ ಒಂದು ಪುರುಷನ ದಾರಿಯನ್ನು ಕಾಯ್ತಿರ್ತಾವಂಥವು. ಕ್ಷಮೆಯನ್ನು ಸಾಧಿಸ್ಕೊಂಡಾಗ ಇನ್ನೇನಿರ್ತದೆ, ಅದಕ್ಕೆ ಆತನ ಒಂದು ದಾರಿಯನ್ನು ಕಾಯ್ತಾ ಇರ್ತಾವ. ಯಾಕಂತಂದ್ರೆ ಅವನು ಯಾವಾಗ ತೀರ್ಥಗಳಲ್ಲಿ ಅದಕ್ಕೆ ಜ್ಞಾನಿನೂ ಹೋಗ್ತಾನೆ, ಅಜ್ಞಾನಿನೂ ಬರ್ತಾನೆ. ಇವಾಗ ನಾವು ತಿಂತೀನಿ ಜಾತ್ರೆ ನಡೀತದೆ, ಇವತ್ತು ನಾಳೆ ಇರ್ಬೋದು. ಎಲ್ಲ ಜನರು ಅಲ್ಲಿ ಜ್ಞಾನಿಗಳು ಬರ್ತಾರೆ, ಅಜ್ಞಾನಿಗಳು ಅದಾರ, ಎಲ್ಲರೂ ಇರ್ತಾರೆ ನೋಡ್ರಿ ಅಲ್ಲಿ. ಅದಕ್ಕೆ ಅವರು ಜ್ಞಾನಿಗಳು ಯಾವಾಗ ನದಿಯಲ್ಲಿ ತೀರ್ಥಗಳಲ್ಲಿ ಯಾವಾಗ ಕಾಲಿಟ್ಟರೋ ಆವಾಗ ಅದ್ರ ಪಾಪ ನಿವೃತ್ತಿ ಆಗ್ತದೆ. ನದಿಯ ಒಂದು ಪಾಪ ಏನಿರ್ತದ ಅದು ಏನಾಗ್ತದೆ, ಆ ತೀರ್ಥಗಳಲ್ಲಿ ಯಾವಾಗ ಆತ ಪಾದ ಇಡ್ತಾನ ಆತಗೆ ಏನಾಗ್ತದ, ಪುಣ್ಯ ಬರ್ತೇನಂದ್ರೆ ಪುಣ್ಯ ಅಲ್ಲ, ಆತ ಯಾವಾಗ ಹಿಂಗೆ ಕಾಲು ಇಡ್ತಾನ ಆ ತೀರ್ಥ ಏನಾಗ್ತದೆ, ಅದು ಭಾಳಷ್ಟು ಪಾಪದಿಂದ ನಿವೃತ್ತಿ ಆಗ್ತದೆ.
ಆ ಕಾರಣದಿಂದ ಅವು ಅದನ್ನು ಬರುವಿಕೆಯನ್ನು ಅಪೇಕ್ಷೆ ಮಾಡ್ತಾವೆ. ನದಿಗಳು ಕೂಡ ಅದಕ್ಕೆ ನದಿ ಯಾಕೆ ಸೀದಾ ಅರ್ದಿಲ್ರಿ ಅಂಕ ಡೊಂಕ ಅಂದರೆ ಕೆಲವು ಸಲ ಹಿಂಗೂ ಹೇಳ್ತಾರೆ ಮಹಾತ್ಮರು ಬಂದು ನನ್ನ ಒಂದು ನೀರಲ್ಲಿ, ಯಾಕಂತಾರೆ ಆ ನದಿಯಲ್ಲಿ ಅವರು ಒಂದು ಆ ತೀರ್ಥದಲ್ಲಿ ಪಾದವನ್ನು ಇಟ್ಟು ಹೋಗಲಿ ಅಂತನ್ನುವಂಥ ಭಾವದಲ್ಲಿ ಹಾಗೆಲ್ಲ ಅರ್ದಿದಾವ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಅಷ್ಟೊಂದು ಅಪೇಕ್ಷೆ ಮಾಡ್ತಾವ ಅವು ಕೂಡ. ಅದಕ್ಕೆ ಇಲ್ಲಿ ಕೂಡ ಜ್ಞಾನಿನೂ ಯಾಕೆ ತಿರುಗಾಡ್ಬೇಕಂತಂದ್ರೆ ಹಿಂಗೆಲ್ಲ ಇರ್ತದೆ. ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ಕೂಡ, ಈ ಕ್ಷೇತ್ರಾದಿಗಳಲ್ಲಿ ಕೂಡ ನೋಡ್ರಿ ನಾವು ಬೇರೆ ಬೇರೆ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿರ್ತೀವಿ. ದೇವರನ್ನ ಹಿಡಿದು ಮುಟ್ಟಿರ್ತೀವಿ. ಮೂರ್ತಿ ಕೂಡಿಸಿರ್ತಾರೆ, ಲಿಂಗನ ಕೂಡಿಸಿರ್ತಾರೆ. ಅಲ್ಲಿ ಹೋಗಿ ಹಿಡಿದು ಎಲ್ಲರೂ ಮುಟ್ಟಿ ನಮಸ್ಕಾರ ಮಾಡಿ ಬಂದಿರ್ತೀವಿ. ನಾವು ಮುಟ್ಟಿದಂಥ ಅಜ್ಞಾನಿಗಳು ನಾವೇನು ಆ ದೇವರುಗಳನ್ನು ಮುಟ್ಟಿರ್ತೀವಲ್ಲ, ನಮ್ಮ ಪಾಪ ಅಲ್ಲಿ ಬಿಟ್ಟಿರ್ತದೆ, ಹೌದಲ್ಲ. ಅದಕ್ಕೆ ಅಲ್ಲಿ ಕೂಡ ಅವು ಏನಾಗ್ತದೆ ಅಂತಂದ್ರೆ ಆ ಮೂರ್ತಿಗಳು ಕೂಡ, ಲಿಂಗ ಕೂಡ ನಮ್ಮನ್ನು ಬಂದು ಮಹಾತ್ಮರು ಯಾವಾಗ ಸ್ಪರ್ಶ ಮಾಡ್ತಾರೆ ಅನ್ನುವಂಥ ದಾರಿ ಕಾಯ್ತಿರ್ತಾವೆ. ಯಾವಾಗ ಮಹಾತ್ಮರು ಅಜ್ಞಾನಿಗಳು ಬಿಟ್ಟು ಹೋಗಿರ್ತಾರೆ, ಜಾಸ್ತಿ ಆ ಪಾಪ ಕೂಡಿರ್ತದೆ. ಯಾವಾಗ ಇಂಥ ಮಹಾತ್ಮ ಹೋಗ್ತಾನೆ ಆವಾಗ ಅದು ಸ್ಪರ್ಶ ಮಾಡಿದ ತಕ್ಷಣವೇ ಆ ಪಾಪದಿಂದ ಅವರು ಮುಕ್ತರಾಗ್ತಾವ, ಆ ಪಾಪ ಅಲ್ಲಿ ಹೋಗ್ತದೆ ಅನ್ನುವಂಥದ್ದು. ಅದಕ್ಕೆ ಈ ರೀತಿಯಾಗಿ ಅವು ಇಲ್ಲಿ ಕೂಡ ಹೇಳ್ತಾರೆ, ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಅಂತ ಪರಿಶುದ್ಧವಾದಂಥದ್ದು ನೋಡಿ. ಅದು ಎಲ್ಲಕ್ಕಿಂತ ಶುದ್ಧವಾಗಿರುವಂಥದ್ದು ಅಂದರೆ ವಿಮಲ ಮಾನಸ, ಶುದ್ಧವಾದ ಮನಸ್ಸು, ಪರಿಶುದ್ಧವಾದ ಆ ಮನಸ್ಸು ಹೆಂಗಿರೋ ಸ್ಫಟಿಕ ಥರ ಅಂತ ಹೇಳ್ತಾರೆ ಮಹಾತ್ಮರು. ಸ್ಫಟಿಕ ಆ ಥರ ಇರಬೇಕು. ಅದಕ್ಕೆ ಪರಿಶುದ್ಧವಾದಂಥ ಮನಸ್ಸು ವಿಮಲ ಮಾನಸ ಅಂತ ಹೇಳ್ತಾರೆ. ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಅಂತ ಕೂಡ ಹೇಳಿದ್ದಾರೆ. ಈ ಕಾರಣದಿಂದ ಇದು ಹೆಂಗದಂದ್ರೆ ಚಂದ್ರನ ಕಿರಣಗಳಂತೆ ಇದು ತಂಪಾಗಿರುವಂಥದ್ದು. ಯಾವುದಪ್ಪ ನಮ್ಮ ಒಳಗಡೆ ಅಂದರೆ ಕ್ಷಮೆ ಅನ್ನುವಂಥದ್ದು, ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಆದರೆ ಭಾಳ ಕಷ್ಟ ಅಂತಂದ್ರೂ ಕೂಡ ನಾವು ಪ್ರತಿ ದಿವಸ ಒಂದು ಸ್ವಲ್ಪ ಅದನ್ನು ಸಾಧನೆ ಮಾಡ್ಕೊತ ಹೋಗಬೇಕು ಅಂತ ಹೇಳ್ತಾರೆ ಮಹಾತ್ಮರು. ಹಾಗಾಗಿ ಇಂಥ ಒಂದು ಕ್ಷಮೆ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದಪ್ಪ ಅನ್ನುವಂಥದ್ದು ಹೇಳ್ತಾರೆ. ಮತ್ತು ಸುಧಾರಸ ಧಾರೆ ಯಾವುದು ಅಂದ್ರೆ ಮಿಗೆ ಮೃದು ವಚನ. ಸುಧಾ ಅಂತಂದರೆ ಏನಪ್ಪ? ಅಮೃತ. ಸುಧಾ ಅಂತಂದ್ರೇನ ಅಮೃತ ಅನ್ನುವಂಥದ್ದು. ಇಲ್ಲಿ ಅಮೃತ ರಸದ ಒಂದು ಯಾವ ರೀತಿ ಅಮೃತ ರಸ ಯಾವುದಪ್ಪ, ಸುಧಾರಸ ಧಾರೆ ಯಾವುದಪ್ಪ ಅಂತಂದ್ರೆ ಈ ಅಮೃತದ ರಸದ ಹನಿ ಅದು ಯಾವುದಪ್ಪ ನಮಗೆ ಅಂತಂದ್ರೆ ಈ ಮೃದು ವಚನ. ಮಿಗೆ ಮೃದು ವಚನ ಅಂತ ಹೇಳ್ತಾರೆ. ವಿಶೇಷವಾಗಿರುವಂಥ ಒಂದು ಕಿಂಕರ ಭಾವ ಇರುವಂಥದ್ದು ಮಾತು ಇರುವಂಥದ್ದು. ಅದು ಕೂಡ ಭಾಳಷ್ಟು ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡ್ರಿ, ಒಂದು ಮನೆ ಆಗಬೇಕಾಗಿತ್ತು ಅಂತಂದ್ರೆ ಭಾಳಷ್ಟು ಬೇಕಾಗ್ತದೆ. ಕಬ್ಬಿಣ, ಸಣ್ಣ ಕಲ್ಲುಗಳು, ಚಿಪ್ಪುಗಳು, ಆಮೇಲೆ ಇಟ್ಟಂಗಿ, ನಾನಾ ರೀತಿಯಿಂದ ವಸ್ತುಗಳು ಬೇಕಾಗ್ತವೆ. ಅಂದಾಗ ಒಂದು ಸುಂದರವಾದಂಥ ಮನೆ ಆಗ್ತದೆ. ಅದಕ್ಕೆ ನಾವು ಮುಕ್ತಿ ಅನ್ನುವಂಥ ಊರು ತಲುಪಬೇಕಾಗಿತ್ತು ಅಂದ್ರೆ, ಮುಕ್ತಿ ಅನ್ನುವಂಥ ಮನೆ ನಾವು ತಲುಪಬೇಕಾಗಿತ್ತು ಅಂತಂದಾಗ, ಅಂಥ ಒಂದು ಮನೆ ಸೇರಬೇಕಾಗಿತ್ತು ಅಂತಂದಾಗ ಇವೆಲ್ಲ ಭಾಳ ಮುಖ್ಯ ಆಗ್ತಾವೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಯಾವ ರೀತಿ ಅಂದ್ರೆ ಸುಧಾರಸ ಧಾರೆ ಯಾವುದು ಅಂದ್ರೆ ಮಿಗೆ ಮೃದು ವಚನ. ಮಾತಾಡುವಂಥದ್ದು ಕೂಡ ಭಾಳಷ್ಟು ಮೃದುವಾಗಿರಬೇಕು ಅನ್ನುವಂಥದ್ದು. ನಾವು ಯಾಕಂದ್ರೆ ಮನೆಗೆ ಬಂದಂಥ ಕೆಲವು ಅತಿಥಿಗಳಿಗಾಗಿರ್ಬೋದು ನಿಷ್ಠುರವಾಗಿ ಮಾತಾಡುವಂಥದ್ದು, ಆಮೇಲೆ ಬಂದಂಥ ಅತಿಥಿಗಳಿಗೆ ಸತ್ಕಾರದಿಂದ ಅವರನ್ನು ಬರಮಾಡಿಕೊಳ್ಳುವಂಥದ್ದು. ಯಾಕಂತಂದ್ರೆ ಈ ಮೃದು ವಚನ ಅನ್ನುವಂಥದ್ದು, ಮೃದು ವಚನ ಮತ್ತು ಮಿತವಾಗಿದ್ದಂಥ ವಿನಯವಾದಂಥ ಮಾತುಗಳನ್ನು ಆಡಿದ್ರೆ ಇದಕ್ಕಿಂತ ಏನು ಬೇಕಾಗಂಗಿಲ್ಲ. ಬಂದರಿಗೆ ಬರ್ರಿ ಅನ್ನುವಂಥದ್ದು, ಕೂಡ್ರಿ ಅನ್ನುವಂಥದ್ದು, ಇದು ಒಂದು ಮೃದುವಾದ ಒಂದು ಮಾತು, ವಿನಯ ಇರುವಂಥದ್ದು. ಇದು ಭಾಳ ಮುಖ್ಯ ಆಗಿರ್ತದೆ. ಅದಕ್ಕೆ ಈ ರೀತಿ ಅಂದು ನೀ ಏನು ಕೊಡೋದು ಬೇಡ, ಬಂದರಿಗೆ ಬರ್ರಿ ಕೂಡ್ರಿ ಅಂತಂದು ಆ ರೀತಿ ಹೇಳುವಂಥದ್ದು ಭಾಳ ವಿಶೇಷವಾಗಿ. ಇಷ್ಟರಿಂದನೇ ಭಾಳಷ್ಟು ಖುಷಿ ಆಗ್ತಾರೆ. ಅದು ಬಿಟ್ಟು ಆತನ, ಯಾಕಂದ್ರೆ ಆತನ ಎಷ್ಟು ಚಂದ ಓದಕ್ಕೆ ಕರೆದ್ರಿ ಮಾಡಿದ್ರಿ, ನೀ ಏನು ಕೊಡೋದು ಬೇಡ, ಆದ್ರೆ ಬಂದಾಗ ಚೆನ್ನಾಗಿ ಮಾತಾಡಿ ಬನ್ನಿರಿ ಕೂತ್ಕೊಳ್ರಿ ಅಂತ ಆ ಒಂದು ಮಾತಾಡಿದ್ರೆ ಅವ್ರು ನಿನ್ನ ಕೊಂಡಾಡ್ಕೊತ ಹೋಗ್ತಾರೆ. ಆದ್ರೆ ಮನೆಗೆ ಬಂದ ಅತಿಥಿಗೆ ಒಳ್ಳೆ ಉಪಚಾರ ಮಾಡಿ ಎಲ್ಲ ಹೋಳಿಗೆ, ಅನ್ನ, ಇದು ಯಾವುದಂದ್ರೆ ಪಂಚ ಪಕ್ವಾನ್ನವನ್ನು ಊಟ ಬಡಿಸಿ ಅವರಿಗೆ ತೃಪ್ತಿಪಡಿಸಿ ಹೋಗುವಂಥ ಕಾಲಕ್ಕೆ 4 ಮಾತು ಬೈದ್ರೆ, ಕಠೋರ ಮಾತು ಹಾಡಿಬಿಟ್ರೆ ಏನಾಗ್ತದೆ? ಮಾಡಿದಂಥ ಉಪಚಾರ ಎಲ್ಲ ಹೆಂಗಾಗ್ತದ್ರೆ ವಿಷರೂಪ ಆಗಿಬಿಡ್ತದೆ ಅಂತ ಹೇಳ್ತಾರೆ. ಭಾಳ ಚಂದ ಉಣಿಸಿ ತಿನ್ನಿಸಿ ಹೋಗಾಗ ಒಂದು 4 ಕಠೋರ ಮಾತಾಡಿಬಿಟ್ರೆ ನೀವು ಊಟ ಮಾಡಿಸಿದ್ದೆಲ್ಲ ಅವ್ರ ಮೈಯಲ್ಲಿ ವಿಷ ಆಗಿಬಿಡ್ತದೆ.
ವಿಷಯ ಆಗಿ ಪರಿಣಾಮ ಹೊಂದದು. ಅದಕ್ಕೆ ಏನೊಂದು ಉಪಚಾರ ಮಾಡದೇ ಇದ್ದರೂ ಪರವಾಗಿಲ್ಲ, ನೀನು ಮೃದುವಾದಂಥ ವಿನಯಪೂರ್ವಕವಾದಂಥ ಮಾತಾಡಿದ್ರೆ ಅದು ಅಮೃತಧಾರೆ ಆಗ್ತದೆ ಅಂತ ಹೇಳ್ತಾರೆ. ಅದರಿಂದ ಮಿತವಾಗಿರುವಂಥದ್ದು ವಿನಮಿತ ನಹುದರಿಂದ ಉಪಚಾರ ಮುಂಟೆ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡದೇನಾರು ಐತೇನು? ವಿನಮಿತ ನಹುದರಿಂದ ಉಪಚಾರ ಮುಂಟೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡದೇನಾರು ಐತೇನಂದರೆ ಇಲ್ಲ. ವಿನಯ ರೀತಿಯಿಂದ ವಿನಯಪೂರ್ವಕವಾದಂಥ ಮಾತಿಗಿಂತ ಹೆಚ್ಚಿನ ಉಪಚಾರ ಇಲ್ಲಪ್ಪ ಅಂತ ಹೇಳ್ತಾರೆ ಮಹಾತ್ಮರು. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ? ಮೃದು ವಚನ. ಮೃದು ವಚನ ಅಂದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೇಳ್ತಾರಲ್ಲ ಬಸವಣ್ಣವರು. ಅದರಂಗೆ ಇಲ್ಲಿ ಕೂಡ ಈ ಮೃದು ವಚನ ಅನ್ನುವಂಥದ್ದು ಒಂದು ತಪಸ್ಸು. ನಾವೇನು ಮಾಡ್ತೀವಿ ಪ್ರತಿಯೊಂದ್ರಾಗ ಒಂದೊಂದು ತಪಸ್ಸು ಇರ್ತದೆ ರೀ. ಅದಕ್ಕೆ ಇದು ಕೂಡ ಒಂದು ತಪಸ್ಸಿದ್ದಂಗೆ, ಮೃದುವಾಗಿ ಮಾತಾಡುವಂಥದ್ದು ಇದು ಒಂದು ಕೂಡ ಒಂದು ತಪಸ್ಸು ಅಂತ ಹೇಳಿಸ್ಕೊಳ್ತದೆ. ಯಾಕಂದ್ರೆ ಈ ಮನಸ್ಸಿಗೂ ಮತ್ತು ಮಾತಿಗೂ ಸಂಬಂಧ ಐತೆ ನೋಡ್ರಿ. ಈ ಮನಸ್ಸು ಏನು ಅಂತದ ಅದು ಮಾತಾಡ್ತದೆ, ಮಾತಾಡಿದ್ದು ಮನಸ್ಸು ಯೋಚನೆ ಮಾಡ್ತದೆ, ಎರಡಕ್ಕೂ ಸಂಬಂಧ ಐತದ. ಏನಾಗ್ತದ ಅಂತಂದ್ರೆ ಎರಡು ಸಂಬಂಧದ ಮಾತು ಭಾಳಷ್ಟು ಇನ್ನೊಬ್ರಿಗೆ ನೋವು ಕೊಡುವಂಥ ಮಾತು ಹೆಂಗಾರ ಮಾತಾಡಿದ್ರೆ ಮನಸ್ಸು ಕೂಡ ಹಂಗೆ ಇರ್ತದದು. ಮನಸ್ಸು ಶಾಂತಿತ್ತು, ಮೃದು ಭಾಳಷ್ಟು ಪರಿಶುದ್ಧ ಇತ್ತಂದ್ರೆ ಮಾತು ಕೂಡ ಪರಿಶುದ್ಧವಾಗೇ ಇರ್ತಾವೆ. ಅದಕ್ಕೆ ಏನಾಗ್ತದೆ ಅಂತಂದ್ರೆ ಯಾವಾಗ ಈ ಈ ಮೃದುವಾಗಿ ವಚನಗಳನ್ನು ಮಾತಾಡೋದ್ರಿಂದ ಏನಾಗ್ತದೆ? ಮನಸ್ಸಿನಲ್ಲಿ ಪವಿತ್ರ ಭಾವನೆ ಉಂಟಾಗ್ತದೆ. ನೀನು ಭಾಳಷ್ಟು ಮೃದುವಾಗಿ ಮಾತಾಡೋದ್ರಿಂದ ಮನಸ್ಸಿನಲ್ಲಿ ಪವಿತ್ರ ಭಾವನೆ ಉಂಟಾಗ್ತದೆ. ಅದಕ್ಕೆ ಹೇಳ್ತಾರೆ ಅವರು. ಮನಸ್ಸು ಎಷ್ಟು ನಯ ವಿನಯತೆಯಿಂದ ನೀನು ಮಾತಾಡ್ತಿದ್ದಿ, ಮಾತಾಡುವಂಥದ್ದು ನಯ ವಿನಯತೆಯಿಂದ ಮಾತಾಡ್ತಿದ್ದಿ, ಮೃದುವಾಗಿ ಮಾತಾಡ್ತಿದ್ದಿ, ನಯ ವಿನಯತೆಯಿಂದ ನೀನೇನು ಹೇಳ್ತಿದ್ದಿ, ಅದರಂಗೆ ಮನಸ್ಸು ಕೂಡ ಪವಿತ್ರ ಭಾವನೆಯನ್ನು ಹೊಂದುತ್ತದೆ. ಅದಕ್ಕೆ ಇಲ್ಲಿ ಕೂಡ ಅವರು ಹೇಳ್ತಾರೆ ಇದರಿಂದ ಮನಸ್ಸು ಏನಾಗ್ತದೆ? ಶುದ್ಧ ಆಗ್ತದೆ. ಇವೇನು ಬ್ಯಾರ್ಯಾರ ಮನಸ್ಸು ತಿದ್ದಬೇಕಂತ ಹೇಳ್ಯಾರನ? ಇಲ್ಲಿ ಬ್ಯಾರ್ಯಾರ ಮಾತಾಡ್ಬೇಕಂತ ಹೇಳ್ಯಾರ? ನಮ್ಗೆ ಹೇಳಕತ್ತಾರ ಅವರು. ಈ ರೀತಿ ಶುದ್ಧ ಆಗಬೇಕು, ಈಗ ನಮ್ಮನ್ನು ನಾವು ತಿಳ್ಕೊಳಕ್ಕೆ ಹೋಗೋದು. ಯಾಕಂದ್ರೆ ಪರಮಾತ್ಮನ ಕಾಣಬೇಕಾಗ್ಯದ, ಸದಾಕಾಲ ಆನಂದ ಪಡ್ಕೊಳ್ಬೇಕಾಗ್ಯದ. ಈ ದುಃಖದಿಂದ ನಾವೇ ಬಿಡುಗಡೆ ಆಗ್ಬೇಕಾಗ್ಯದ. ಮಂದಿಗೆ ಹೇಳಕತ್ತಾರ ನೀವು? ನಮಗೆ ಹೇಳಕತ್ತಾರಿವು. ಅದಕ್ಕೆ ನಾವು ಶುದ್ಧವಾದಂಥ ಒಂದು ಮಾತಾಡಬೇಕು ಮನಸ್ಸನ್ನು. ಯಾಕಂದರೆ ಯಾವಾಗ ಮೃದುವಾಗಿ ಮಾತಾಡ್ತೀವಿ, ನಯ ವಿನಯತೆಯಿಂದ ಮಾತಾಡ್ತೀವಿ, ಅದರಂಗೆ ಮನಸ್ಸು ಕೂಡ ಏನಾಗ್ತದೆ? ಶುದ್ಧ ಆಗ್ತದೆ. ಅದಕ್ಕೆ ಮೃದು ವಚನ ಕೂಡ ಒಂದು ತಪಸ್ಸು ಅಂತ ಹೇಳಿದ್ದಾರೆ. ಅದಕ್ಕೆ ಮೃದು ವಚನವೇ ಸಕಲ ಜಪಂಗಳಯ್ಯ ಅಂತ ಹೇಳ್ಯಾರ ಅವರು. ನೀ ಬರೀ ಜಪಗಳನ್ನು ಮಾಡ್ಕೊಂಡು ಕುಂತು 4 ಮಂದಿಗೆ ಚೆನ್ನಾಗಿ ಹೊಟ್ಟೆ ಉರಿ ಹಂಗೆ ಬೈಯೋದು, ಅವರಿಗೆ ಈ ರೀತಿಯಾಗಿ ಮನಸ್ಸಿಗೆ ನೋವಾಗಂಗೆ ಬೈಯೋದು, ಮತ್ತು ನಾ ಜಪ ಎಣಿಸ್ಕೊಂತ ಕೂತಿದ್ರೆ ಜಪ ಆಗ್ತದೆ ಅನ್ನೋದು ಜಪ. ಅದಕ್ಕೆ ಹೇಳ್ತಾರೆ ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ವಚನಕಾರರು ಹೇಳ್ತಾರೆ ಎಲ್ಲ ಜಪಗಳು ಎಲ್ಲ ತಪಗಳು ಮೃದು ವಚನದಲ್ಲೇ ಅದಾವಪ್ಪ ಅಂತ ಹೇಳ್ತಾರೆ ಅವರು. ಈ ಕಾರಣದಿಂದ ಸುಧಾರಸಧಾರೆ ಯಾವುದಪ್ಪ ಅಂದ್ರೆ ಮಿಗೆ ಮೃದು ವಚನ ಅಂತ ಹೇಳಿದ್ದಾರೆ ಅವರು. ಮತ್ತು ಇಲ್ಲಿ ಹೇಳ್ತಾರೆ 3ನೇ ನುಡಿಯಲ್ಲಿ ಹೇಳ್ತಾರೆ ತಳುವದೆ ಮಾಳ್ಪುದಾವುದು ಭವ ಅರಣ ಅಗ್ಗಳಿಕೆ ಯಾವುದು ಚರಿತ್ರವು ಈ ಮನುಜ ಕುಲ ಜನನದ ಲಾಭವುದು ಆನಾರೆಂದು ತಿಳಿಯುವುದು ವೀರವಾವುದು ಕಂತು ವಿಜಯ. ನೋಡ್ರಿ ಎಂತೆಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರು. ಭಾಳಷ್ಟು ಅದ್ಭುತವಾದಂಥ ವಿಚಾರ ಹೇಳಕತ್ತಾರೆ ಅವರು. ತಳುವದೆ ಮಾಳ್ಪುದು ಆವುದು ಇಲ್ಲಿ ಬಂತು ನೋಡ್ರಿ, ಚೆನ್ನಾಗಿ ಹೇಳ್ತಾರೆ ನಮ್ಗವ್ರು. ಏನು ತಡ ಮಾಡಿದೆ, ಏನು ಒಂದು 4 ಮನೆ ಕಟ್ಟಂದಾರನ, ಪಟ್ನ ಸಾಯ್ತೀನಿ ಮಕ್ಕಳು ಮದುವೆ ಮಾಡಿಬಿಡು ಅಂತಾರ. ಅದಕ್ಕೆ 4 ಮನೆಗಳನ್ನು ಮಾಡು, ರೊಕ್ಕ ಪಕ್ಕ ಜಾಸ್ತಿ ಜಮಸು, ಇರೋರಿಗೆ ಇಟ್ಟಿಗೆಸಿ ಹೊಂಟು ಬಿಡು ಅಂತಾರನ. ಅವರು ಬದುಕಲಿ ಅಂತ ಹೇಳ್ಯಾರೇನು? ಹೇಳ್ತಾರ. ತಳುವದೇ ಮಾಳ್ಪುದಾವುದು ನಮ್ಮ ಮನಸ್ಸಿನಲ್ಲಿ ಬಂದುಬಿಡ್ತದ, ಬೇರೆ ಬೇರೆ ಲೆಕ್ಕಗಳು ಬಂದುಬಿಡ್ತಾವೆ. ಇನ್ನು ಯಾವಾಗ ಸಾಯ್ತೀವೋ ಯಾವಾಗ ಬಿಡ್ತೀವೋ, ಒಂದು ಮನೆ ಆಗಬೇಕು, ಮಕ್ಕಳು ಮದುವೆ ಆಗಬೇಕು, ಅವ್ರಿಗೆ ನೌಕರಿ ಆಗಬೇಕು, ಇವ್ರಿಗೆ ಹಿಂಗಾಗಬೇಕು ಹಂಗಾಗಬೇಕು, ಕಣ್ಣಿಲ್ಲ ನೋಡಿ ಸಾಯ್ಬೇಕು, ಇದೇ ಬರ್ತಾವಲ್ಲ. ಮಹಾತ್ಮರು ಹೇಳ್ತಾರೆ ತಳುವುದೇ ಮಾಳ್ಪೋದು ಯಾವುದು ಭವಾರಣ ಅಂತ ಹೇಳಿದ್ದಾರೆ ಅವರು. ಈ ಜನ್ಮ ಬಂದುಬಿಟ್ಟದ, ನರ ಜನ್ಮದಿಂದಿಹೆದೋಳು ಮಿಗಿಲುಂಟೆ ಅಂತ ಹೇಳಿದಾರ. ಇದು ಹೆಂಗದಾರ ಮುತ್ತಿನಂಗೆ, ಅದಕ್ಕೆ ಹೇಳ್ತಾರೆ ತಿಪ್ಪಿ ಕೋಳಿ ಕಾಳಿಗಾಗಿ ಕೆದರಿತಲ್ಲ, ತಪ್ಪಿ ಮುತ್ತು ಸಿಕ್ಕರ ಅದಕ್ಕೆ ಗೊತ್ತೇ ಇಲ್ಲ. ಹಂಗಾಗಿಬಿಟ್ಟದ ನಮ್ಮ ಹಣೆ ಬರಗಳು. ನಮ್ಮ ಹಣೆ ಬರಗಳು ಹೆಂಗಾಗಿದಾವೆ ಗೊತ್ತಾ?
ನೋಡ್ರಿ ಹೇಳ್ತಾರೆ, ತಿಪ್ಪಿ ಕೋಳಿ ಕಾಳಿಗಾಗಿ ಕೆದರಿತಲ್ಲ, ತಪ್ಪಿ ಮುತ್ತು ಸಿಕ್ಕರ ಅದಕ್ಕೆ ಗೊತ್ತೇ ಇಲ್ಲ. ಕೆದರಿವಿ ತಿಪ್ಪಿಗಳನ್ನು, ಜನ್ಮ ಜನ್ಮಾಂತರದಲ್ಲಿ ತಿಪ್ಪಿ ಕೆದರ್ಕೊಂತ ಬಂದೀವಿ ಎಲ್ಲನೂ. ಅಪ್ಪಿ ತಪ್ಪಿ ಸಿಕ್ಕಿಬಿಡ್ತನಪ್ಪ ನಮಗೆ, ಏನು ಮುತ್ತು ಸಿಕ್ಕದು. ಮತ್ತು ಅದ್ರ ಬೆಲೆನೇ ಗೊತ್ತಿಲ್ಲಲ್ರಿ, ಏನು ಮಾಡೋದು ಇದಕ್ಕೆ ಅಲ್ಲ. 84 ಲಕ್ಷದಿಂದ ಬರೀ ತಿಪ್ಪಿ ಕೆದರ್ಕೊಂತಾನೆ ಬಂದೀವಿ, ಇನ್ನು ತಿಪ್ಪಿನೇ ಕೆದರಕತ್ತೀವಿ. ಮತ್ತು ಇಂಥ ಮುತ್ತು ಸಿಕ್ಕದ, ಮತ್ತು ನಾವು ಶ್ರೀಮಂತರ ಆಗ್ಬೇಕಂತ ನಮ್ಗೆ ಅರಿವಿಲ್ಲ ಈಗ. ಯಾಕಂದ್ರೆ ಮುತ್ತು ಬೆಲೆ ಕಟ್ಟದೇ ಇರುವಂಥ ಮುತ್ತು ಸಿಕ್ಕದೀಗ. ಶರೀರ ಅನ್ನುವಂಥದ್ದು ಸಿಕ್ಕಿಬಿಟ್ಟದ, ಆದರೆ ಇದಕ್ಕೆ ಬೆಲೆನೇ ಗೊತ್ತಿಲ್ಲಲ್ಲ ಇದಕ್ಕೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಕಾಯಪುರದ ಮಠವು ಬಲು ಅಂದ, ಮಾಯವಾದರೂ ಸಿಗಲಾರದೆಂದ, ಹೇಯ ಸಂಸಾರದಲ್ಲಿ ಬಲು ನೊಂದ, ಕುನವಿಲ್ಲದೆ ಹೋದಿಗಿ ಬೆಂದ, ಸದಾ ಅರಿವಿಲಿ ನಡಿತಮ್ಮ ಮುಂದ, ಅದು ಮರಿಬೇಕು ಆದುದಯಿಂದ. ಎಷ್ಟು ಅದ್ಭುತವಾಗಿ ಹೇಳ್ಯಾರಲ್ಲ. ಈ ಮಾನವ ಶರೀರ ಬಂದುಬಿಟ್ಟದ. ಅದಕ್ಕೆ ಜಂತು ನಾಮ್ ನರಜನ್ಮ ದುರ್ಲಭಮ್ ಅಂತ ಹೇಳಿದಾರೆ ಅವರು. ಇಷ್ಟು ಶರೀರಗಳು ಅದಾವ, ಎಂಥ ಒಂದು ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ, ಎಲ್ಲದ್ರಾಗ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಮಾನವ ಜನ್ಮ ಐತಿ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಜೀವಕೋಟಿಗಳಲ್ಲಿ ಮನುಷ್ಯ ಜನ್ಮ ಬರುವುದು ಭಾಳ ದುರ್ಲಭ ಅಂತ ಹೇಳಿಲ್ಲ. ಕಾಯಪುರದ ಮಾಟವು ಬಲು ಭಾಳ ಚಂದ ಐತ್ರಿ. ಅದು ಭಾಳ ಚಂದ ಐತೆ, ನೋಡಬೇಕು. ಈ ಊರು ಭಾಳ ಚಂದದಿದು. ಶರೀರ ಅನ್ನುವಂಥ ಊರು ಭಾಳ ಚಂದ ಐತ್ರಿ. ಅದು ಹಂಗೆ ಬಿಟ್ಬಿಟ್ರೆ ಹೆಂಗಾಗ್ತದೆ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಮನುಷ್ಯ ಜನ್ಮ ಬರುವಂಥದ್ದು ಭಾಳ ದುರ್ಲಭ. ಕೋಟಿ ಕೋಟಿ ಜೀವಿಗಳಲ್ಲಿ ಮನುಷ್ಯ ಜನ್ಮ ಬರುವುದು ಅಪರೂಪಕ್ಕೆ ಬರುವಂಥದ್ದು ಐತೆ. ಬಂದ ಕಾಲದಲ್ಲಿ ಬಂದೀವಿ, ಏನು ನಾಶ ಮಾಡ್ಕೊಳ್ಬೇಕಾಗ್ಯದಿಲ್ಲಿ. ಒಂದು ದೊಡ್ಡ ದುಃಖ ಐತೆ, ದೊಡ್ಡ ರೋಗ ಐತಿಲ್ಲಿ. ಅದು ನಿನಗೆ ಕಣ್ಣಿಗೆ ಕಾಣವಲ್ದು. ಅದು ರೋಗ ನಿನಗೆ ಭಾಳಷ್ಟು ತೊಂದರೆ ಕೊಡಕತ್ತಿದ, ಆದರೂ ನಿನಗೆ ಗಮನಕ್ಕೆ ಬರೋಲ್ದು. ಅಂದ್ರೆ ಎಂಥ ಅಜ್ಞಾನಪ್ಪ ಅಂತ ಹಣಿ ಹೊಡ್ಕೋತಾರೆ ಮಹಾತ್ಮರು. ಇದಕ್ಕೆ ನೋವನ್ನು ಗೊತ್ತಾಗವಲ್ದು, ಕಷ್ಟನೂ ಗೊತ್ತಾಗವಲ್ದು. ಕಷ್ಟ ಇದ್ದದ್ದ ಸುಖ ಅನ್ಕೊಂಡ್ಬಿಟ್ಟದ, ನೋವು ಇದ್ದಿದ್ದೇ ಸುಖ ಅನ್ಕೊಂಡ್ಬಿಟ್ಟದ. ಇದಕ್ಕೆ ಏನು ಹೇಳ್ಬೇಕಂತಾರೆ ಮಹಾತ್ಮರು ನೋಡ್ರಿ. ಯಾಕಂದ್ರೆ ದೊಡ್ಡ ದುಃಖ ಐತೆಪ್ಪ, ದೊಡ್ಡ ರೋಗ ಐತಿ ನಿನಗೆ, ಅದು ಭಾಳ ದುಃಖ ಕೊಡ್ತದೋ ನಿನಗೆ. ಅದಕ್ಕೆ ಹೇಳ್ತಾರವರು, ಮನುಷ್ಯ ಜನ್ಮ ಬರುವಂಥದ್ದು ಭಾಳ ದುರ್ಲಭ ಅದ. ಈಗ ಬಂದದಪ್ಪ ಈ ಕಾಲದಲ್ಲಿ ಆ ದೊಡ್ಡ ರೋಗ ಯಾವುದು? ಜನನ ಮರಣ ಅನ್ನುವಂಥ ದೊಡ್ಡ ರೋಗ ಇದು. ಭಾಳ ಸತ್ತಾರಂತ ನಾವು ಏನು ಅಳಂಗಿಲ್ಲ, ಮತ್ತು ಹುಟ್ಟ್ಯಾರಂತ ನಾವೇನು ಖುಷಿ ಪಡಂಗಿಲ್ಲ. ಸತ್ತಾರ ಇದನ್ನ ಯಾರು ತಿಳ್ಕೊಳ್ಳಂಗಿಲ್ಲ. ಅವರು ಹುಟ್ಟೋರು ಸಾಯ್ತಾರೆ, ಹುಟ್ಟಿದವರೆಲ್ಲರೂ ಸಾಯ್ತಾರೆ, ಸತ್ತೋರೆಲ್ಲರೂ ಹುಟ್ಟುತ್ತಾರೆ. ಯಾವಾಗ ಇದು ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಹಂಗೆ ಜನ್ಮಗಳಲ್ಲಿ ಬರೋದೇ ನಾವು ಭೇಟಿ ಆಗದೆ. ಈಗ ನಾವೆಲ್ಲರೂ ಭೇಟಿ ಆಗಿವಿ, ಎಲ್ಲೆಲ್ಲೋ ಜನ್ಮದಾಗ ಭೇಟಿ ಆಗಿವಿ ನಾವು. ಮತ್ತೆ ಇಲ್ಲಿ ಕುಂತೀವಿ ಮಾತು ಕೇಳ್ಕೊಂತ ಮಾಡ್ಕೊತ. ಯಾಕಂದ್ರೆ ಹಿಂದಿನ ಜನ್ಮದ ಒಂದು ಪುಣ್ಯ ಕೂಡ್ಸೋದಿಲ್ಲ. ಮತ್ತು ಬೇರೆ ಲೌಕಿಕದಾಗ ಮಂದಿ ಅದಾರಲ್ಲ, ಮತ್ತು ನಾವೆಲ್ಲರೂ ಕಲ್ತವ್ರೆ. ಇಡೀ ಏನು ಜಗತ್ತಿನೊಳಗೆ ಎಷ್ಟೋ ಜನ ಅದಾರಲ್ಲ, ಅವರೆಲ್ಲರೂ ನಾವು ಹುಟ್ಟಿ ಬಂದೀವಿ, ಎಲ್ಲ ಕಡೆ ಭೇಟಿ ಆದವ್ರೆ ನಾವು. ಸತ್ತವ್ರು ಹಂಗೆ ಹುಟ್ಟೋರು ಸತ್ತಬೇಕು. ಅವ್ರಿಗೆ ನಾವು ಭೇಟಿ ಆಗ್ಬೇಕು, ನಮಗೆ ಅವ್ರು ಭೇಟಿ ಆಗ್ಬೇಕು. ಅವ್ರ ಸೇಡ್ ನಾವು ತೀರ್ಸ್ಕೋಬೇಕು, ನಮ್ಮ ಸೇಡ್ ಅವ್ರು ತೀರ್ಸ್ಕೋಬೇಕು. ಹಾಗೆ ಮಕ್ಕಳನ್ನ ಬಿಟ್ಟು ಬಂದೀವೋ, ಎಷ್ಟಿಷ್ಟೋ ಸಂಸಾರಗಳು ಬಿಟ್ಟು ಬಂದೀವೋ, ಅವರು ಬಿಟ್ಟು ಬಂದಾರ, ನಾವು ಬಂದೀವಿ. ಅವ್ರು ನಮಗೆ ಹಿಂಗೆ ಹುರ್ರರ್ ಅವ್ರು ನೋಡೋದು ನಾವು ಹುರ್ರ ಅಂತೀವಿ, ನಮ್ಮನ್ನು ನೋಡೋದು ಅವ್ರು ಹುರ್ರ ಅಂತಾರೆ. ಯಾಕಂದ್ರೆ ಹಿಂದೆ ಮಾಡೀವಲ್ಲ, ಕಾಲ ಅಂತ ಬಂದಿದ್ದು ಜನ್ಮಾಂತರ. ಕಾಲ ಅಂತನಲ್ಲ, ಜನ್ಮಾಂತರ ಇದು. ಮತ್ತು ಬರೀ ಇದೇ ಕೆಲಸ ಅಂದ್ರೆ ಬ್ಯಾಸರಿಕಿಲ್ಲ ನಿನಗೆ. ಅದಕ್ಕೆ ಮಹಾತ್ಮರು ಭಾಳ ಅದ್ಭುತವಾಗಿ ಹೇಳ್ತಾರೆ. ಇದು ಯಾವ ರೀತಿಯಪ್ಪ ಅಂತಂದ್ರೆ, ಈ ಜನ್ಮಗಳು ಹುಟ್ಟುವಂಥದ್ದು, ಸಾಯುವಂಥದ್ದು, ಇದು ದೊಡ್ಡ ರೋಗ. ಇದು ದೊಡ್ಡ ರೋಗ, ಭಾಳಷ್ಟು ಕಷ್ಟ. ಇದು ಹುಟ್ಟೋಕ್ಕೂ ಕಷ್ಟ ಅದ, ಸಾಯೋಕ್ಕೂ ಕಷ್ಟ ಅದ, ಮಧ್ಯದ ಹೋರಾಟ ಕೂಡ ಕಷ್ಟ ಅದ. ಮತ್ತು ಇದೇನು ಚಂದ ಅದನ್ನು. ಮತ್ತು ಇದನ್ನು ನಿವೃತ್ತಿ ಮಾಡಿಕೊಡ್ಬೇಕಾಗಿತ್ತು ಅಂದರೆ ಯಾವ ಜನ್ಮ ಅಂದಾಗ ಮಾನವ ಜನ್ಮನೇ ಇದಕ್ಕೆ ಮುಖ್ಯವಾಗಿರುವಂಥದ್ದು. ಜನನ ಮರಣದಿಂದ ನಾವು ಬಿಡುಗಡೆ ಆಗ್ಬೇಕಾಗಿತ್ತಂದ್ರೆ ಮಾನವ ಜನ್ಮದಿಂದನೇ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ.
ಮತ್ತು ಅವ್ರು ಯಾರೋ ಮಾಡ್ಕೊಂಡ್ರಿ ಮಹಾತ್ಮರು ನಮಗೆ ಸಂಬಂಧ ಇಲ್ಲರಿ ಅಂತ ಕುಂತೆ ಅಂದ್ರೆ ಯಮಧರ್ಮನ ಕಡೆ ಪ್ರತಿ ಜನ್ಮದಾಗ ಓದಿಸ್ಕೊತಾನೆ ಹೋಗ್ಬೇಕು, ನರಕದಾಗ ಬಿದ್ಕೊತಾನೆ ಹೋಗ್ಬೇಕು, ಮತ್ತೊಂದು ಶರೀರ ಉಟ್ಕೊಂಡೇ ಬರಬೇಕು, ಮತ್ತು ಸಾಯ್ಬೇಕು. ನಾಯಿ ನರಿ ಹಂಗೆ ಸತ್ಕೊಂಡೇ ಹೋಗ್ಬೇಕು ನಿನ್ನ ನಡೆ ಬರ. ಯಾವಾಗ ಅವ್ರ ಥರ ನಾವು ಆಗಬೇಕಪ್ಪ, ಅವ್ರು ಹೆಜ್ಜೆ ಇಟ್ಟಂಥ ಹೆಜ್ಜೆಯಲ್ಲಿ ನಾವು ಇಡಬೇಕು, ಆ ಜಾಗದಲ್ಲಿ ಹೆಜ್ಜೆ ಇಡಬೇಕು, ನಾವು ಒಂದು ಸ್ವಲ್ಪ ಸುಖ ಕಾಣಬೇಕು. ಎಂಥದ್ದು ಇರ್ತದೆ ಮಹಾತ್ಮರು ಇದನ್ನೆಲ್ಲ ಯಾಕೆ ಮಾಡ್ಕೊಂಡ್ರು? ಅವರು ಪಂಚಭೂತದಿಂದ ಆದಂಥ ಶರೀರ, ಅವರು ಇದೆ ಗಾಳಿ ಇದೆ ಅನ್ನ ಇದೆ ತಿಂದು ಅವರು ಇಂಥ ಮಹಾತ್ಮರಾದರು. ನಾವು ಈ ಜನ್ಮಕ್ಕೆ ಬಂದೀವಿ ಅಂದ್ರೆ ಮಹಾತ್ಮರು ತಳುವುದೇ ಮಾಡ್ಬೋದಾವುದು ಭವಾರಣ ಅಂತ ಹೇಳಿದ್ದಾರೆ ಅಂತ. ಇದನ್ನು ಯಾರಾದ್ರೂ ಮನಸ್ಸಿನಾಗ ಇಳಿಸ್ಕೊಂಡ್ರೆ, ಯಾಕಂದ್ರೆ ಇವು ಟ್ಯಾಬ್ಲೆಟ್ಸ್ ಇದ್ದಂಗೆ ನೋಡ್ರಿ, ಇವು ಮನುಷ್ಯಕ್ಕೆ ಯಾವ್ದು ಹೇಳಿದಾರೆ ಅವರು ತಳುವುದೇ ಮಾಡ್ಬೋದು ಯಾವುದು ಅಂತಂದಾಗ ನಾವು ಅದು ಟ್ಯಾಬ್ಲೆಟ್ ತೊಗೊಂಡು ಬಿಡ್ಬೇಕು. ತೊಗೊಂಡು ಬಿಟ್ಟಾಗ ಅದು ಮೈಗೆ ಹತ್ತುತ್ತದೆ ನೋಡ್ರಿ. ಏನು ಭವಾರಣ. ಅದನ್ನು ನಾವು ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯತೆ. ಇದನ್ನು ಯಾವಾಗ ವಿಚಾರ ಮಾಡ್ತಾ ಹೋಗ್ತೀವಿ ಗುರು ಮುಖಾಂತರ, ಆವಾಗ ಈ ಜನನ ಮರಣದಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯ ಆಗ್ತದೆ. ಮುಖ್ಯವಾದಂಥ ಸಮಯ ಯಾವುದು? ಈ ಮಾನವ ಜನ್ಮ ಅಂತೇಳಿ ಇದನ್ನೇ ಹಿಡ್ಕೊಂಡು ಮತ್ತೆ ನಾಳೆ ಭಾಳಷ್ಟು ವಿಚಾರಗಳು ನಮಗೆ ತಿಳಿಸ್ತಾರೆ ಮಹಾತ್ಮರು. ಭಾಳಷ್ಟು ನಮಗೆ ಭಾಳ 106 ವರ್ಷ ದೇವತೆಗಳಿಗಿರುವಂಥ 106 ವರ್ಷ ಆಯುಷ್ಯ ಐತೇನಂದ್ರೆ ಇಲ್ಲ. ಈಗಾಗಲೇ ಪ್ರಾಣಿ ಪಕ್ಷಿಗಳಂಗೆ ಎಲ್ಲ ದಿವಸಗಳನ್ನು ವರ್ಷಗಳನ್ನು ಕಳೆದು ಬಿಟ್ಟಿದ್ದೀವಿ. ಇರೋದು ಒಂದು ಸ್ವಲ್ಪ ದಿವಸಗಳು ಇರ್ತಾವೆ. ಅಂಥದ್ರಾಗ ಭಗವಂತ ಈ ರೀತಿ ಗುರುನಾಥ ಭಾವ ಹಾಕಿದ್ದಾನೆ, ಕೇಳುವಂಥ ಭಾವ ಹಾಕಿದ್ದಾನಂದ್ರೆ ನಾವು ಧನ್ಯ ಅಂತ ಅಂದ್ಕೊಳ್ಬೇಕು. ಯಾಕಂದ್ರೆ ಪರೀಕ್ಷೆ ಮುಗಿಯೋ ಸಂದರ್ಭದಲ್ಲಿ ಪ್ರಶ್ನೆ ಅರ್ಥ ಆಯ್ತಂದ್ರೆ ಎದಕ್ಕೆ ಬರ್ತದೆ ಹೇಳ್ರಿ? ಮುಗ್ದ ಬಿಟ್ಟಿರ್ತದೆ, ಟೈಮ್ ಅವಕಾಶನೇ ಇಲ್ಲ ಬರೀಲಕ್ಕೆ ಅವಕಾಶ ಅದೇನು ಮಕ್ಕಳಿಗೆ ಶಾಲೆಗೆ. ಹಂಗೆ ನಮಗೆ ಮುಪ್ಪಿನ ಅವಸ್ಥೆಯಲ್ಲಿ ಎಲ್ಲ ಬಾಲ್ಯ ಹೋಯ್ತು, ಯೌವನ ಹೋಯ್ತು, ಕತ್ತಿ ದನ ನಾಯಿಗಳು ಕಳೆದ್ಬಿಟ್ಟು ಮುಪ್ಪಿನ ಅವಸ್ಥೆ ಒಳಗೆ ತಳುವುದೇ ಮಾಡ್ಬೋದು ಯಾವುದು ಭವಾನ ಅಂದ್ರೆ ನಮಗೆ ಅರ್ಥ ಆಗ್ತದೆ ಅನ್ನೋ ಕೊನೆಗಾಲದಲ್ಲಿ. ಯಾಕಂದ್ರೆ ಪೇಪರ್ ಮುಗಿಲಕ್ಕೆ ಬಂತದ, ಟೈಮ್ ಆಗೇ ಬಿಟ್ಟದ. ಆಗಂಗಿಲ್ಲಲ್ಲ. ಅದಕ್ಕೆ ಎಷ್ಟು ಆಯುಷ್ಯ ಇರ್ತದೆ ಅಲ್ಲಿ ತನಕ ನಮಗೆ ಟೈಮ್ ಇರ್ತದೆ. ನಾವೆಷ್ಟು ಮನಸ್ಸನ್ನು ಇದ್ರಾಗ ಇಟ್ಕೊಂಡು ಗುರುನಾಥನ ವಾಕ್ಯಗಳನ್ನು ಕೇಳ್ತೀವಿ. ಇದು ನಮಗಿರುವಂಥ ಸಂಪತ್ತು. ಇಷ್ಟು ದಿವಸ ಮಾಡಿದ್ದು ಮಂದಿ ಸಲುವಾಗಿ ಮಾಡಿದಂಥ ಸಂಪತ್ತು. ಈ ಸಂಪತ್ತು ಗುರುವಾಕ್ಯ ಅನ್ನುವಂಥ ಸಂಪತ್ತು ಎಲ್ಲರ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗ ಇದು ಯಾವತ್ತಾದ್ರೂ ನಮಗೆ ಸುಖ ಕೊಡುವಂಥದ್ದು. ಇದು ಒಂದು ನಾವು ಯಾವತ್ತೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.